ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಮಲ್ಲಿಕಾರ್ಜುನ್ ಸಿದ್ದಾರೆಡ್ಡಿ, ವಿದ್ಯಾಸ್ಫೂರ್ತಿ ಪ್ರಕಾಶನ ವಿಜಯಪುರ. ಇವತ್ತು ನಾನು ನಿಮಗೆ ಮಾಸ್ಟರ್ ಕ್ಲಾಸ್ 3 ಅಂದರೆ ಈ ನವೋದಯ ಪರೀಕ್ಷೆಯನ್ನು ಬರೆಯುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಕನ್ನಡ ಪ್ಯಾಸೇಜ್ ಮಾಸ್ಟರ್ ಕ್ಲಾಸ್ ಪರೀಕ್ಷೆಗೆ ಸಿದ್ಧವಾಗಲು ತಂತ್ರಗಳು ಮತ್ತು ಸಲಹೆಗಳು ಜನವರಿ 18ರಂದು ನಡೀತಾ ಇರುವಂಥ ಜವಾಹರ್ ನವೋದಯ ಪರೀಕ್ಷೆಗಳಲ್ಲಿ 3 ವಿಭಾಗಗಳಲ್ಲಿ ಈ ಪ್ರಶ್ನೆ ಪತ್ರಿಕೆ ರಚನೆಯಾಗಿರುತ್ತದೆ. ಮೊದಲನೇದು ಮಾನಸಿಕ ಸಾಮರ್ಥ್ಯ, ಎರಡನೇದು ಅಂಕಗಣಿತ, ಮೂರನೇದು ಭಾಷಾ ಜ್ಞಾನ. ಪ್ರತಿ ತರಬೇತಿದಾರರ, ಶಿಕ್ಷಕರು ಮತ್ತು ಪಾಲಕರ ಫೋನ್ ಕರೆ ನಮ್ಮ ವಿದ್ಯಾರ್ಥಿಗಳು ಮೆಂಟಲ್ ಎಬಿಲಿಟಿಯಲ್ಲಿ ಅಂಕಗಣಿತದಲ್ಲಿ ಹೆಚ್ಚು ಅಂಕವನ್ನು ಪಡಿತಾರೆ, ಭಾಷಾ ಜ್ಞಾನ ವಿಷಯಗಳಲ್ಲಿ ಕಡಿಮೆ ಅಂಕವನ್ನು ಪಡಿತಾರೆ ಅಂತ ಪ್ರತಿ ಜಿಲ್ಲೆಗಳಿಂದ ಕಾಲ್ ಬರುವುದರಿಂದ ಈ ವಿದ್ಯಾರ್ಥಿಗಳಿಗೆ ಭಾಷಾ ಜ್ಞಾನಗಳಲ್ಲಿ ಹೆಚ್ಚು ಅಂಕವನ್ನು ಪಡೆಯಲಿಕ್ಕೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಪ್ರತಿದಿನ ಒಂದೊಂದು ಗದ್ಯಾಂಶಗಳನ್ನು ಯಾವ ರೀತಿ ಓದಬೇಕು, ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಯಾವ ರೀತಿ ಗ್ರಹಿಕೆ ಮಾಡ್ಕೋಬೇಕು, ಕೆಳಗೆ ಕೊಟ್ಟ 5 ಪ್ರಶ್ನೆಗಳನ್ನು ಯಾವ ರೀತಿ ಉತ್ತರವನ್ನು ಹುಡುಕಾಡಬೇಕು, ಯಾವ ರೀತಿ ಉತ್ತರಿಸಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಪಾಲಕರು ಪ್ರತಿಯೊಂದು ವಿಡಿಯೋಗಳನ್ನು ನಿಮ್ಮ ಮಕ್ಕಳಿಗೆ ತೋರಿಸಿ. ನನ್ನ ಥರನೇ ಗದ್ಯ ಭಾಗವನ್ನು ಓದುವುದನ್ನು, ಗದ್ಯ ಭಾಗವನ್ನು ಎಕ್ಸ್ಪ್ಲೇನ್ ಮಾಡೋದನ್ನು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸಿ. ಪ್ರತಿ ಪ್ರಶ್ನೆಗಳನ್ನು ನಾನು ಯಾವ ರೀತಿ ಉತ್ತರಿಸ್ತೀನೋ ಮಕ್ಕಳಿಗೂ ಅದೇ ರೀತಿ ಉತ್ತರಿಸಲಿಕ್ಕೂ ಪ್ರಯತ್ನಿಸಿ. ನಿಮ್ಮ ಮಕ್ಕಳು ಕೂಡ ಕನ್ನಡದಲ್ಲಿ 20ಕ್ಕೆ 20 ಅಂಕವನ್ನು ಪಡೆಯಬಹುದು. ನಮ್ಮ ಮಕ್ಕಳು ಕನ್ನಡ ಭಾಷೆಯನ್ನು ಇಷ್ಟಪಟ್ಟಿದ್ದಾರೆ, ಕನ್ನಡ ಬಗ್ಗೆ ಸಂಪೂರ್ಣ ಓದಲಿಕ್ಕೆ ಬರಲಿಕ್ಕೆ ಬರ್ತಾ ಇದೆ ಅಂತ ಪ್ರಶ್ನೆ ಪತ್ರಿಕೆಯನ್ನು ಕನ್ನಡವನ್ನೇ ಆಯ್ಕೆ ಮಾಡಿಕೊಂಡಿದ್ದೇವೆ. ನಮ್ಮ ತಾಯಿ ಭಾಷೆ ಕನ್ನಡ, ನಾವು ಕನ್ನಡ ನಾಡಿನಲ್ಲಿ ಇದ್ದುಕೊಂಡು ಕನ್ನಡದಲ್ಲಿ ಹೆಚ್ಚು ಅಂಕವನ್ನು ಗಳಿಸಬೇಕಾಗುತ್ತೆ. 3 ವಿಭಾಗದಲ್ಲಿ ಹೆಚ್ಚು ಅಂಕವನ್ನು ಪಡೆದರೆ ಮಾತ್ರ ನವೋದಯ ಶಾಲೆಗೆ ನಾವು ಆಯ್ಕೆ ಆಗಬೇಕಾಗುತ್ತದೆ. ಆದ್ದರಿಂದ ವಿದ್ಯಾರ್ಥಿಗಳು ಕೂಡ ಕನ್ನಡವನ್ನು ಇಷ್ಟಪಡಿ, ಗದ್ಯ ಭಾಗವನ್ನು ಇಷ್ಟಪಡಿ. ನೀವು ಕನ್ನಡವನ್ನು ಓದುವುದನ್ನು, ಕನ್ನಡ ಅರ್ಥ ಮಾಡಿಕೊಳ್ಳುವುದನ್ನು ಕಲ್ತ್ಕೊಂಡ್ರೆ ಈಸಿಯಾಗಿ ನೀವು ಕನ್ನಡದಲ್ಲಿ ಕೂಡ ಹೆಚ್ಚು ಅಂಕವನ್ನು ಪಡಿಬೋದು. ಈ ಥರ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿದಿನ ಉಚಿತವಾಗಿರುವಂಥ ಲೈವ್ ಕ್ಲಾಸಸ್ಗಳನ್ನು ಮತ್ತು ವಿಡಿಯೋ ಕ್ಲಾಸನ್ನು ಕೊಡ್ತಾನೆ ಇದ್ದೀವಿ. ದಯವಿಟ್ಟು ಪಾಲಕರು, ತರಬೇತಿದಾರರು, ಶಿಕ್ಷಕರು ಈ ಒಂದು ವಿಡಿಯೋವನ್ನು ಪ್ರತಿ ನವೋದಯ ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ನಿಮ್ಮಲ್ಲಿರುವಂಥ ಯಾವುದೇ ಗುಂಪುಗಳಿಗೆ ಶೇರ್ ಮಾಡಿ. ಬೇರೆ ಬೇರೆ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಈ ಒಂದು ಉಚಿತವಾಗಿರುವಂಥ ಕ್ಲಾಸ್ಗಳನ್ನು ಉಪಯೋಗಿಸಿಕೊಂಡು ನವೋದಯಗಳಲ್ಲಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ನವೋದಯ ಪರೀಕ್ಷೆಗಳಲ್ಲಿ ಆಯ್ಕೆ ಆಗಬೇಕನ್ನೋದೇ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದ ಕನಸಾಗಿದೆ. ಹಾಗಾದರೆ ಮಾಸ್ಟರ್ ಕ್ಲಾಸ್ 3 ಭಾಷಾ ಜ್ಞಾನದಲ್ಲಿ ನೀವು ಗದ್ಯ ಭಾಗಗಳನ್ನೇ ಬಿಡಿಸಬೇಕು, ಅತಿ ಹೆಚ್ಚು ಅಂಕವನ್ನು ಪಡಿಬೇಕಂದ್ರೆ ಒಂದಿಷ್ಟು ಅಂಶಗಳನ್ನು ತಿಳ್ಕೊಳ್ಳಿ. ಆ ಅಂಶಗಳನ್ನು ಪ್ರತಿ ಪ್ಯಾಸೇಜ್ಗಳ ಮೇಲೆ ನೀವು ಅದನ್ನು ಪ್ರಯೋಗ ಮಾಡ್ತಾ ಹೋದಾಗ ಈಸಿಯಾಗಿ ನಾವು ಹೆಚ್ಚು ಅಂಕವನ್ನು ಪಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಮೊದಲನೆಯದು, ಪ್ರತಿ ವಾಕ್ಯಾವಳಿಯನ್ನು 8 ನಿಮಿಷಗಳಲ್ಲಿ ಓದಬೇಕು. ಪ್ರತಿ ಗದ್ಯ ಭಾಗವನ್ನು ನಿಧಾನವಾಗಿ ಓದ್ಕೊಳ್ಳಿ, ಪ್ರತಿ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾ ಹೋದ್ರಿ. ವಾಕ್ಯಾವಳಿ ಓದಲಿಕ್ಕೆ ನೀವು 8 ನಿಮಿಷ ತೆಗೆದುಕೊಳ್ಳಿ. ಕೆಳಗೆ ಕೊಟ್ಟಿರುವಂಥ 5 ಪ್ರಶ್ನೆಗಳನ್ನು ಈಸಿಯಾಗಿ ಸರಳವಾಗಿ ಉತ್ತರಿಸಲಿಕ್ಕೆ ನಿಮಗೆ ಓದಿದ ಗದ್ಯ ಭಾಗವು ಸಹಾಯ ಮಾಡ್ತಾ ಹೋಗುತ್ತೆ. ಕೆಳಗೆ ಕೊಟ್ಟಿರುವಂಥ 5 ಪ್ರಶ್ನೆ ಉತ್ತರಿಸಲಿಕ್ಕೆ 3 ರಿಂದ 4 ನಿಮಿಷ ಸಫಿಷಿಯೆಂಟ್ ಆಗುತ್ತೆ. ಆದ್ದರಿಂದ ವಿದ್ಯಾರ್ಥಿಗಳು ಈ ಒಂದು 8 ನಿಮಿಷಗಳಲ್ಲಿ ಓದಿ ಆ ಸರಿ ಉತ್ತರಗಳನ್ನು OMR ಹಾಳೆಯಲ್ಲಿ ತುಂಬಲಿಕ್ಕೆ ನಿಮಗೆ ಈಸಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಎರಡನೇ ಅಂಶ, ವಾಕ್ಯಾವಳಿಯನ್ನು ಅರ್ಥ ಮಾಡಿಕೊಳ್ಳುತ್ತಾ ಪೂರ್ಣ ಓದಿದ ನಂತರವೇ ಉತ್ತರಿಸಲು ಪ್ರಾರಂಭಿಸಬೇಕು ಅಂತ ಹೇಳ್ತಾ ಇದ್ದೇವೆ.
ದಯವಿಟ್ಟು ಫಸ್ಟು ಗದ್ಯಾಂಶಗಳನ್ನು ಸರಿಯಾಗಿ ಓದಿಕೊಳ್ಳಿ, ಅರ್ಥ ಮಾಡಿಕೊಳ್ಳಿ. ಆಗ ನೀವು ಕೆಳಗಿನ ಒಂದು ಪ್ರಶ್ನೆಗಳನ್ನು ನೋಡಿದ ತಕ್ಷಣವೇ ಗದ್ಯಾಂಶದಲ್ಲಿ ಎಲ್ಲಿ ಬರ್ತಾ ಇದೆ ಅಂತ ನಿಮಗೆ ನೆನಪು ಬರುತ್ತಾ, ಆ ಗದ್ಯಾಂಶಗಳಲ್ಲಿ ಮತ್ತೆ ಎಲ್ಲಿ ಆ ಉತ್ತರ ಸಿಗುತ್ತಾ ಇದೆ ಅಂತ ನೋಡಿಕೊಂಡಾಗ ಪರ್ಫೆಕ್ಟಾಗಿ 4 ಆಯ್ಕೆಗಳಲ್ಲಿ ನಿಮಗೆ ಸರಿಯಾದ ಆಯ್ಕೆ ಉತ್ತರ ಸಿಗಲಿಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ವಿದ್ಯಾರ್ಥಿಗಳು ಗದ್ಯಾಂಶಗಳನ್ನು ಓದಿದ ಮೇಲೆ ಒಂದೊಂದು ಪ್ರಶ್ನೆಗಳನ್ನು ಉತ್ತರಿಸ್ತಾ ಆ ಗದ್ಯಾಂಶದಲ್ಲಿ ಎಲ್ಲಿ ಬರ್ತಾ ಇದೆ ಅನ್ನೋದನ್ನು ನೋಡಿಕೊಂಡ್ರೆ ನಿಮಗೆ ಈಸಿಯಾಗಿ ಉತ್ತರಗಳು ಸಿಗುತ್ತವೆ. 3ನೇ ಆಯ್ಕೆ, ಕೆಲವು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ದೊರೆಯುವುದು, ಇನ್ನೂ ಕೆಲವು ಪ್ರಶ್ನೆಗಳಿಗೆ ವಿಚಾರಿಸಿ ಉತ್ತರ ತುಂಬಬೇಕಾಗುತ್ತದೆ. ಒಟ್ಟು ನಿಮ್ಗೆ 4 ಪ್ಯಾಸೇಜ್ ಕೊಡ್ತಾರೆ, 20 ಪ್ರಶ್ನೆಗಳು ಕೊಟ್ಟಿರ್ತಾರೆ. 20 ಪ್ರಶ್ನೆಗಳಲ್ಲಿ 16 ಪ್ರಶ್ನೆಗಳು ಗದ್ಯಾಂಶದಲ್ಲಿರುವಂಥ ನೇರವಾದ ಪ್ರಶ್ನೆಗಳೇ ಆಗಿರ್ತವೆ. ಎಲ್ಲ ವಿದ್ಯಾರ್ಥಿಗಳು 16 ಅಂಕವನ್ನು ತೆಗೆದುಕೊಳ್ತಾರೆ. ಆದರೆ ಉಳಿದ 4 ಪ್ರಶ್ನೆಗಳು ಸ್ವಲ್ಪ ಕ್ಲಿಷ್ಟಕರವಾಗಿರುತ್ತವೆ. ಯೋಚನೆ ಮಾಡಿ ಉತ್ತರಿಸಬೇಕಾಗ್ತಾ ಹೋಗುತ್ತೆ. ಗದ್ಯಾಂಶವನ್ನು ಅರ್ಥ ಮಾಡಿಕೊಂಡ ವಿದ್ಯಾರ್ಥಿಗಳು ಮಾತ್ರ ಆ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಸಾಧ್ಯವಾಗ್ತಾ ಹೋಗುತ್ತೆ. ಅಂತಹ ಪ್ರಶ್ನೆಗಳು ಬಂದಾಗ ವಿದ್ಯಾರ್ಥಿಗಳು ಗದ್ಯಾಂಶಗಳನ್ನು ಅರ್ಥ ಮಾಡಿಕೊಂಡು ಕೊಟ್ಟಿರುವ ಆಯ್ಕೆಗಳಲ್ಲಿ ಯಾವ ಆಯ್ಕೆಯೂ ಸಂಬಂಧಪಡುವುದಿಲ್ಲ ತೆಗೆದೋಗೋದು, ಇನ್ನು ಉಳಿದ ಆಯ್ಕೆಯು ಸರಿ ಆಗುತ್ತಾ ಇಲ್ಲ ಅನ್ನೋದನ್ನು ತಿಳ್ಕೊಂಡು ನೀವು ಉತ್ತರವನ್ನು ಉತ್ತರಿಸಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟು, ಇದಕ್ಕೆ ವಿಲೋಮ ಪದ ಇದಾಗಿದೆ. ವಾಕ್ಯಾವಳಿಗೆ ಸೂಕ್ತ ತಲೆಬರಹ ಕೊಡಿ. ಈ ಹೇಳಿಕೆ ವ್ಯಕ್ತಿಯ ಈ ಗುಣ ತಿಳಿಸುತ್ತದೆ. ಈ ವಾಕ್ಯಾವಳಿಯಿಂದ ತಿಳಿದು ಬರುವ ನೀತಿ ಇದಾಗಿದೆ. ಈ ತರಹದ ಪ್ರಶ್ನೆಗಳು ಗದ್ಯ ಭಾಗದಲ್ಲಿ ಉತ್ತರ ಸಿಗುವುದಿಲ್ಲ. ಇಂತಹ ಪ್ರಶ್ನೆಗಳನ್ನು ನೀವು ಗದ್ಯಾಂಶವನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ಈ ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ವಿಲೋಮ ಪದ ಅಥವಾ ವಿರುದ್ಧ ಪದ ಅಂದ್ರೆ ಇದು ಗದ್ಯಾಂಶದಲ್ಲಿ ಶಬ್ದ ಕೊಟ್ಟಿರ್ತಾರೆ, ಅದ್ರ ಉತ್ತರವನ್ನು ನೀವು ನೇರವಾಗಿ ಉತ್ತರಿಸಬೇಕಾಗುತ್ತೆ. ತಲೆ ಬರಹ ಕೊಡಿ, ಶೀರ್ಷಿಕೆ ಕೊಡಿ, ವಾಕ್ಯಾವಳಿಗೆ ಒಪ್ಪುವ ಹೆಸರು ಕೊಡಿ, ಈ ಥರ ನಿಮಗೊಂದು ಪ್ರಶ್ನೆ ಬರ್ತಾ ಹೋಗುತ್ತೆ. ಇಡೀ ಈ ಗದ್ಯಾಂಶವು ಎದ್ರ ಬಗ್ಗೆ ಹೇಳ್ತಾ ಇದೆ, ಎದ್ರ ಬಗ್ಗೆ ಮಾತನಾಡುತ್ತಿದೆ, ಎದ್ರ ಬಗ್ಗೆ ತಿಳಿಸ್ತಾ ಹೋಗ್ತಾ ಇದೆ ಅನ್ನೋದನ್ನು ತಿಳಿದುಕೊಂಡ ವಿದ್ಯಾರ್ಥಿಗಳು ಮಾತ್ರ ತಲೆಬರಹವನ್ನು ಕೊಡಬಹುದು. ಈ ಹೇಳಿಕೆ ವ್ಯಕ್ತಿ ಈ ಗುಣ ಅಂದರೆ ಅನುಕಂಪ, ಪ್ರೀತಿ, ಅಸೂಯೆ, ಹಿಂಸೆ, ಕಿರುಕುಳ, ವ್ಯಕ್ತಿಯ ಗುಣಗಳ ಮೇಲೆ ನೀವು ಇಲ್ಲಿ ಪ್ರಶ್ನೆಗೆ ಉತ್ತರಿಸಬೇಕಾಗುತ್ತೆ. ಇಡೀ ಗದ್ಯ ಭಾಗದಲ್ಲಿ ಆ ವ್ಯಕ್ತಿಯ ಗುಣವನ್ನು ನೀವು ಗುರುತಿಸಬೇಕಾಗಿತ್ತು ಅಂದರೆ ಕಥೆಯ ನಿಮಗೆ ಅರ್ಥ ಆಗಿರಬೇಕು. ವಾಕ್ಯಾವಳಿಯಿಂದ ತಿಳಿದು ಬರುವ ನೀತಿ ಅಂದರೆ ಈ ಕಥೆನ ಏನು ತಿಳ್ಕೊಂಡ್ರಿ ಅಂದರೆ ಕಥೆಯನ್ನು ಅರ್ಥ ಮಾಡಿಕೊಂಡು ಗ್ರಹಿಕೆ ಮಾಡಿಕೊಂಡ ವಿದ್ಯಾರ್ಥಿಗಳು ಮಾತ್ರ ಈ ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಈ ಥರ ವಿದ್ಯಾರ್ಥಿಗಳು ಯೋಚನೆ ಮಾಡಿ ಉತ್ತರಿಸಿದ್ರೆ ಗದ್ಯಾಂಶದಲ್ಲಿ ಹೆಚ್ಚು ಅಂಕ ಬರಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಕಳೆದ 3 ವರ್ಷಗಳಿಂದ ಪ್ಯಾಸೇಜ್ಗಳಲ್ಲಿ ಗದ್ಯಾಂಶಗಳಲ್ಲಿ ಗ್ರಾಮರ್ಗೆ ಸಂಬಂಧಪಡುವಂಥ ಪ್ರಶ್ನೆಗಳು ಬರ್ತಾನೆ ಇದ್ದಾವೆ. ವಿಶೇಷಣ, ಕ್ರಿಯಾವಿಶೇಷಣ, ಕ್ರಿಯಾಪದ, ನಾಮಪದ, ಗುಣವಾಚಕ, ಈ ಥರ ಕಾಲಗಳ ಮೇಲೇನೂ ಕೂಡ ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲಗಳ ಮೇಲೇನೂ ಪ್ರತಿ ವರ್ಷ 1 ಅಥವಾ 2 ವ್ಯಾಕರಣಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು ಬರ್ತಾ ಇದ್ದಾವೆ. ದಯವಿಟ್ಟು ವಿದ್ಯಾರ್ಥಿಗಳು ವ್ಯಾಕರಣನೂ ಕೂಡ ನೀವು ಸ್ವಲ್ಪ ತಿಳಿದುಕೊಂಡಿದ್ರೆ ನೀವು ಗದ್ಯಾಂಶದಲ್ಲಿ ಹೆಚ್ಚು ಅಂಕವನ್ನು ಪಡಿಬಹುದು ಅಂತ ಹೇಳುತ್ತಾ ಇವತ್ತು ನಾನು ನಿಮಗೆ ಮತ್ತೆ 3ನೇ ಗದ್ಯ ಭಾಗವನ್ನು ತೆಗೆದುಕೊಂಡು ಬಂದಿದ್ದೀನಿ. ಈ ಗದ್ಯಾಂಶಗಳನ್ನು ಫಸ್ಟು ಲಕ್ಷ್ಯಗೊಟ್ಟು ನಿರರ್ಗಳವಾಗಿ ಓದುವುದನ್ನು ಫಸ್ಟ್ ಕಲ್ಕೊಳ್ಳಿ. ಕನ್ನಡವನ್ನು ನಿರರ್ಗಳವಾಗಿ ಓದುವುದು ಬಂದರೆ ನಾವು ಈಸಿಯಾಗಿ ಗದ್ಯ ಭಾಗವನ್ನು ಅರ್ಥ ಮಾಡಿಕೊಳ್ಬೋದು. ಪ್ರತಿಯೊಂದು ಗದ್ಯ ಭಾಗದಲ್ಲಿ ಪ್ರತಿಯೊಂದು ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾ ಹೋದರೆ ನಮಗೆ ಸಮಯ ಸರಿಯಾಗಿ ಉಪಯೋಗ ಆಗುತ್ತೆ. ಆದ್ದರಿಂದ ವಿದ್ಯಾರ್ಥಿಗಳು ಸರಿಯಾಗಿ ಪ್ರತಿ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾ ಹೋಗ್ರಿ. ಈ ಗದ್ಯ ಭಾಗದಲ್ಲಿ ಚಿತ್ರಹಿಂಸೆ ನೀಡುತ್ತಾ ಖುಷಿ ಪಡುತ್ತಿದ್ದ ಗ್ರೀಕ್ ರಾಜ ಫಿಲಿಪ್ನಿಂದ ರೋಸಿ ಹೋದ. ಆಂಡ್ರೋಕ್ಲಸ್
ಒಬ್ಬ ಗುಲಾಮ ತಪ್ಪಿಸಿಕೊಂಡು ಕಾಡಿಗೆ ಹೋದನು. ಗ್ರೀಕದ ಒಬ್ಬ ರಾಜ, ಒಬ್ಬ ಅರಸ ಆಗಿರುವಂಥ ಫಿಲಿಪ್ ಅನ್ನುವಂಥ ಒಬ್ಬ ರಾಜ ಇದ್ದ. ಇವನು ಗ್ರೀಕ್ ದೇಶದ ಒಬ್ಬ ರಾಜ. ಇವನ ಒಬ್ಬ ರಾಜನ ಆಸ್ಥಾನದಲ್ಲಿ ಆಂಡ್ರೋಕ್ಲಸ್ ಅನ್ನುವಂಥ ಒಬ್ಬ ಗುಲಾಮ ಇದ್ನ. ಆ ರಾಜನ ಕೈಯಲ್ಲಿ ಕೆಲಸ ಮಾಡ್ತಾ ಇದ್ದ ಆಂಡ್ರೋಕ್ಲಸ್ ಅನ್ನುವವನು. ಈ ಆಂಡ್ರೋಕ್ಲಸ್ ಅನ್ನುವಂಥ ಗುಲಾಮನಿಗೆ ಆ ಗ್ರೀಕ್ ದೇಶದ ರಾಜನಾಗಿರುವಂಥ ಫಿಲಿಪ್ ಏನು ಮಾಡ್ತಾ ಇದ್ದ, ದಿನಾಲೂ ಆ ಗುಲಾಮನಿಗೆ ಚಿತ್ರಹಿಂಸೆ ಕೊಡ್ತಾ ಇದ್ದ, ಕಿರುಕುಳ ಕೊಡ್ತಾ ಇದ್ದ. ಆ ರಾಜನಿಂದ ಕಿರುಕುಳವನ್ನು ತಪ್ಪಿಸಲಿಕ್ಕೆ, ಹಿಂಸೆಯನ್ನು ತಪ್ಪಿಸಿಕೊಳ್ಳಲಿಕ್ಕೆ ಆಂಡ್ರೋಕ್ಲಸ್ ಏನು ಮಾಡ್ತಾನೆ, ರಾಜನಿಂದ ತಪ್ಪಿಸಿಕೊಂಡು ಕಾಡಿಗೆ ಓಡಿ ಹೋಗ್ತಾನೆ. ಆ ಕಾಡಿನಲ್ಲಿ ಹೋಗಿ ಸೇರ್ಕೋತಾನೆ. ಆ ರಾಜನಿಗೆ ನಾನು ಸಿಗಬಾರ್ದು, ಇವನಿಂದ ನಾನು ಚಿತ್ರಹಿಂಸೆಯನ್ನು ತಪ್ಪಿಸಿಕೊಳ್ಳಬೇಕು ಅಂತ ತಿಳ್ಕೊಂಡು ಗುಲಾಮನಾಗಿರುವಂಥ ಆಂಡ್ರೋಕ್ಲಸ್ ಪ್ಲ್ಯಾನ್ ಮಾಡಿಕೊಂಡು ಕಾಡಿನಲ್ಲಿ ಹೋಗಿಬಿಡ್ತಾನೆ. ರಾಜನಿಂದ ಚಿತ್ರಹಿಂಸೆ ತಪ್ಪಿಸಿಕೊಂಡ ಹೋಗಿರುವಂಥ ಆಂಡ್ರೋಕ್ಲಸ್ ಕಾಡಿನಲ್ಲಿ ಹೋದರೆ ಅಲ್ಲೊಂದು ಸಿಂಹ ಕಾಲಿಗೆ ಮುಳ್ಳು ಚುಚ್ಚಿಕೊಂಡು ನರಳಾಡುತ್ತಿತ್ತು. ಕಾಡಿನಲ್ಲಿ ಹೋದರೆ ಅಲ್ಲಿ ಕಾಡು ಪ್ರಾಣಿಗಳೇ ಇರ್ತವೆ. ಆ ಕಾಡಿನಲ್ಲಿ ಹೋದಾಗ ಆ ಗುಲಾಮನಾಗಿರುವಂಥ ಆಂಡ್ರೋಕ್ಲಸ್ನಿಗೆ ಕಂಡಿದ್ದು ಸಿಂಹ, ಲಾಯನ್ ಕಾಣುತ್ತೆ. ಆ ಸಿಂಹಕ್ಕೆ ಕಾಲಿಗೆ ಮುಳ್ಳು ಚುಚ್ಚಿರುತ್ತೆ. ಆ ಮುಳ್ಳು ಚುಚ್ಚಿಕೊಂಡು ಏನು ಮಾಡ್ತಾ ಇರುತ್ತೆ, ಅದು ನರಳಾಗ್ತಾ ಇರುತ್ತೆ, ಅಳುತ್ತಿರುತ್ತದೆ, ಒದರ್ತಾ ಇರುತ್ತದೆ ಆ ಕಾಡಿನಲ್ಲಿರುವಂಥ ಸಿಂಹ. ಆ ಮುಳ್ಳು ಚುಚ್ಚಿಕೊಂಡು ನರಳಾಡುತ್ತಿರುವ ಸಿಂಹವನ್ನು ಈ ತಪ್ಪಿಸಿಕೊಂಡು ಹೋಗಿರುವಂಥ ಆಂಡ್ರೋಕ್ಲಸ್ ಏನು ಮಾಡ್ತಾನೆ, ಗುಲಾಮ ಅದನ್ನು ನೋಡ್ತಾನೆ. ಆ ಮುಳ್ಳು ಚುಚ್ಚಿರುವಂಥ ಸಿಂಹವನ್ನು ನೋಡಿದ ಆಂಡ್ರೋಕ್ಲಸ್ ಮುಳ್ಳನ್ನು ನಿಧಾನವಾಗಿ ಕಿತ್ತಿದನು. ಆ ನರಳಾಡುತ್ತಿರುವಂಥ ಸಿಂಹನನ್ನೇ ನೋಡ್ತಾನೆ ಆಂಡ್ರೋಕ್ಲಸ್ಸು. ಆ ಆಂಡ್ರೋಕ್ಲಸ್ಸು ಸಿಂಹದ ಹತ್ತಿರ ಹೋಗ್ತಾನೆ. ಆ ಚುಚ್ಚಿರುವ, ಕಾಲಿಗೆ ಚುಚ್ಚಿರುವ ಮುಳ್ಳನ್ನು ನಿಧಾನವಾಗಿ ಆ ಸಿಂಹಕ್ಕೆ ಚುಚ್ಚಿರುವ ಮುಳ್ಳನ್ನು ತೆಗಿತಾನೆ, ಕಿತ್ತುತ್ತಾನೆ. ಅವನ ಸಹಾಯ ಮೆಚ್ಚಿದ ಸಿಂಹ ಅವನನ್ನು ತನ್ನ ಗುಹೆಗೆ ಕರೆದುಕೊಂಡು ಹೋಯಿತು. ಮುಳ್ಳನ್ನು ಚುಚ್ಚಿಕೊಂಡು ನರಳಾಡುತ್ತಿರುವ ಸಿಂಹದ ಮುಳ್ಳನ್ನು ಆಂಡ್ರೋಕ್ಲಸ್ ತೆಗೆದ್ನಲ್ವಾ, ಆ ಸಹಾಯವನ್ನು ಏನು ಮಾಡುತ್ತೆ, ಮೆಚ್ಚಿ ಆ ಸಿಂಹ ಆಂಡ್ರೋಕ್ಲಸ್ ನನ್ನನ್ನು ತನ್ನ ಮನೆಯಾಗಿರುವಂಥ ಗುಹೆಗೆ ಕರೆದುಕೊಂಡು ಹೋಗುತ್ತೆ. ಯಾಕಂದರೆ ಮುಳ್ಳು ಚುಚ್ಚಿ ನರಳಾಡುತ್ತಿತ್ತು, ಅದರಿಗೆ ಮುಳ್ಳದ ಕಿತ್ತಿ ಅದರ ನೋವನ್ನು ಕಡಿಮೆ ಮಾಡ್ತಾ ಆಂಡ್ರೋಕ್ಲಸ್ ಮೇಲೆ ಅದಕ್ಕೆ ಪ್ರೀತಿ ಬರುತ್ತೆ, ಕರುಣೆ ಬರುತ್ತೆ. ನನಗೆ ಇದುವ ಸಹಾಯ ಮಾಡಿದ್ನಾ ಅಂತ ತಿಳ್ಕೊಂಡು ಆ ಆಂಡ್ರೋಕ್ಲಸ್ನನ್ನು ತನ್ನ ಗುಹೆಗೆ ಆ ಸಿಂಹ ಕರೆದುಕೊಂಡು ಹೋಯಿತು. ಸಿಂಹ ತನ್ನ ಬೇಟೆಯ ಪಾಲನ್ನು ದಿನಾಲು ಆಂಡ್ರೋಕ್ಲಸ್ನಿಗೆ ನೀಡುತ್ತಿತ್ತು. ಮತ್ತು ಆಂಡ್ರೋಕ್ಲಸ್ನಿಗೆ ಊಟ ಬೇಕಲ್ವ ದಿನಾಲು, ಅದಕ್ಕೇನು ಮಾಡ್ತಾ ಇತ್ತು, ಸಿಂಹ ತನ್ನ ಊಟಕ್ಕಾಗಿ ದಿನಾಲು ಬೇಟೆ ಆಡ್ತಾ ಇತ್ತು ಕಾಡಿನಲ್ಲಿ. ಬೇಟೆ ಆಡಿದ ಸ್ವಲ್ಪ ಆಹಾರವನ್ನು ದಿನಾಲು ಏನು ಮಾಡ್ತಾ ಇತ್ತು, ಆ ಊಟವನ್ನು ಆಂಡ್ರೋಕ್ಲಸ್ನಿಗೆ ಕೊಡ್ತಾ ಇತ್ತು ಸಿಂಹ. ಒಮ್ಮೆ ಬೇಟೆ ಆಡಲು ಕಾಡಿಗೆ ಬಂದಿದ್ದ ರಾಜನ ಸೈನಿಕರು ಗುಹೆಯಲ್ಲಿ ಅಡಗಿಕೊಂಡಿದ್ದ ಆಂಡ್ರೋಕ್ಲಸ್ ಮತ್ತು ಸಿಂಹವನ್ನು ಬಂಧಿಸಿ ಅರಮನೆಯ ಜೈಲಿನಲ್ಲಿಟ್ಟರು. ರಾಜನಿಂದ ತಪ್ಪಿಸಿಕೊಂಡು ಬಂದಿರುವಂತಹ ಆಂಡ್ರೋಕ್ಲಸ್ ಬಂದು ಕಾಡಿನಲ್ಲಿ ಸೇರಿದ್ದಾನೆ. ಕಾಡಿನಲ್ಲಿ ಸಿಂಹವು ಅವನನ್ನು ತನ್ನ ಗುಹೆಯಲ್ಲೇ ಇಟ್ಟುಕೊಂಡಿದೆ ಅಂತ ತಿಳ್ಕೊಂಡು ಆ ಒಬ್ಬ ಗ್ರೀಕ್ ದೇಶದ ರಾಜ ಆಗಿರುವಂಥ ಫಿಲಿಪ್ನ ಸೈನಿಕರಿಗೆ ಬೇಟೆ ಆಡಲು ಕಾಡಿಗೆ ಬಂದಾಗ ಈ ವಿಷಯ ಗೊತ್ತಾಗುತ್ತೆ.
ರಾಜ್ಯದಲ್ಲಿರುವಂಥ ಒಬ್ಬ ಗುಲಾಮ ಆಂಡ್ರೋಕ್ಲಸ್ ಬಂದು ಈ ಕಾಡಿನಲ್ಲಿ ಈ ಸಿಂಹದ ಜೊತೆಗೆ ವಾಸವಾಗಿದ್ದಾನಂತ ಆ ರಾಜನ ಸೈನಿಕರಿಗೆ ಗೊತ್ತಾದಾಗ ಅವರು ಏನು ಮಾಡ್ತಾರೆ, ಆ ಸಿಂಹವನ್ನು ಮತ್ತು ಆ ಗುಲಾಮನಾಗಿರುವಂಥ ಆಂಡ್ರೋಕ್ಲಸ್ನನ್ನು ಹಿಡ್ಕೊಂಡ್ಬಂದು ರಾಜನ ಹತ್ರ ಕೊಡ್ತಾರೆ. ಅವರಿಬ್ಬರನ್ನ ಹೋಗಿ ಏನು ಮಾಡ್ತಾರೆ, ಅಲ್ಲಿ ಬಂದಿಖಾನೆಯಲ್ಲಿ ಜೈಲಿನಲ್ಲಿ ಅವರಿಬ್ಬರನ್ನ ಹಿಡ್ತಾರೆ. ಗ್ರೀಕ್ನ ರಾಜಗಿತ ಫಿಲಿಪ್ಪನಿಗೆ ಸಿಟ್ಟಿರುತ್ತೆ. ನನ್ನಲ್ಲಿ ಕೆಲಸ ಮಾಡುವಂಥ ಒಬ್ಬ ಗುಲಾಮ ತಪ್ಪಿಸಿಕೊಂಡು ಹೋಗಿದ್ದಾನಂತ, ಅವನನ್ನು ಹಿಡ್ಕೊಂಡು ಬಂದಾಗ ಅವನು ಸಿಕ್ಕಿರಲ್ಲ, ಅವನಿಗೆ ಶಿಕ್ಷೆ ಕೊಡಬೇಕು ಅನ್ನೋದು, ಹಿಂಸೆ ಕೊಡಬೇಕು ಅನ್ನೋದು, ಕಿರುಕುಳ ಕೊಡಬೇಕು ಅನ್ನೋದು ರಾಜನ ಕನಸಾಗಿತ್ತು. ಆ ಒಂದು ಅಡಗಿಸಿಕೊಂಡಿದ್ದ ಆಂಡ್ರೋಕ್ಲಸ್, ಕಾಡಿನಲ್ಲಿ ಗುಹೆ ಒಳಗೆ ಅಡಗಿಸಿಕೊಂಡಿದ್ದ ಆ ಗುಲಾಮನನ್ನು ಮತ್ತು ಸಿಂಹವನ್ನು ಏನು ಮಾಡ್ತಾರೆ, ಬಂಧಿಸ್ತಾರೆ. ಹಿಡ್ಕೊಂಡು ಬಂದು ಆ ಸೈನಿಕರು ಜೈಲಿನಲ್ಲಿಡ್ತಾರೆ. ಆವಾಗ ಗ್ರೀಕ್ ದೇಶದ ರಾಜನಾಗಿರುವಂಥ ಫಿಲಿಪ್ ಏನು ಮಾಡ್ತಾನೆ, ಸಿಂಹಕ್ಕೆ ಮಾಂಸ ಕೊಡದಿದ್ದರೆ ಅದು ಆಂಡ್ರೋಕ್ಲಸ್ನನ್ನು ತಿನ್ನುವುದನ್ನು ನೋಡಲು ರಾಜ ಕಾತುರನಾಗಿದ್ದನು. ಈ ಜೈಲಿನಲ್ಲಿ ಇಟ್ಟಿರುವಂತಹ ಅಥವಾ ಈ ಬಲೆಯಲ್ಲಿ ಇಟ್ಟಿರುವಂತಹ ಸಿಂಹಕ್ಕೆ ಒಂದಿಷ್ಟು ದಿನ ಊಟವನ್ನು ಕೊಡಬಾರ್ದು. ಸಿಕ್ಕಾಪಟ್ಟೆ ಅದಕ್ಕೆ ಹಸುವಾಗುತ್ತೆ. ಹಸುವಾದಾಗ ಆ ಗುಲಾಮನಾಗಿರುವಂಥ ಆಂಡ್ರೋಕ್ಲಸ್ನ ಮುಂದೆ ಆ ಸಿಂಹವನ್ನು ಬಿಟ್ಟು ಬಿಡಬೇಕು. ಹಸಿದಿರುವಂಥ ಸಿಂಹವು ಆ ಗುಲಾಮನಾಗಿರುವಂಥ ಆಂಡ್ರೋಕ್ಲಸ್ನ ಹರಿದುಕೊಂಡು ತಿನ್ನುವುದನ್ನು ರಾಜ ನೋಡಬೇಕು ಅನ್ನೋದು ಅವನ ಗುರಿಯಾಗಿತ್ತು. ಕಾತುರದಿಂದ ಕಾಯ್ತಿದ್ನ, ಅವನು ಹರ್ಕೊಂಡು ತಿನ್ನುವುದನ್ನು ನೋಡಬೇಕನ್ನೋದು ರಾಜನ ಕನಸಾಗಿತ್ತು. ಅದಕ್ಕೇನು ಮಾಡ್ತಾನೆ, ಆ ಸಿಂಹಕ್ಕೆ 3-4 ದಿನ ಊಟವನ್ನು ಕೊಡದೆ ಅದನ್ನು ಹಾಗೇ ಬಲೆಯಲ್ಲಿ ಇಟ್ಟಿರ್ತಾರೆ. ಹಸಿದಿರುವಂಥ ಸಿಂಹವನ್ನು ತಿನ್ನುವುದನ್ನು, ಆಂಡ್ರೋಕ್ಲಸ್ನನ್ನು ತಿನ್ನುವುದನ್ನು ರಾಜ ನೋಡಬೇಕಂತ ಕಾಯ್ಕೋತ ಕುಂತಿರ್ತಾನೆ. ಒಂದು ದಿನ ಏನಾಗುತ್ತೆ, ಆಂಡ್ರೋಕ್ಲಸ್ನ ಕೈಗೆ ಹಗ್ಗ ಕಟ್ಟಿ ಸಿಂಹದ ಮುಂದೆ ಬಿಡಲಾಯಿತು. 3-4 ದಿನಗಳಿಂದ ಹಸಿವಿನಿಂದ ಬಳಲ್ತಾ ಇರುವಂಥ ಸಿಂಹದ ಮುಂದೆ ಆಂಡ್ರೋಕ್ಲಸ್ನ ಕೈಗಳನ್ನು ಕಟ್ಟಿ ಆ ಸಿಂಹದ ಮುಂದೆ ಬಿಟ್ಟು ಬಿಡ್ತಾರೆ. ಹಸಿದಿರುವಂಥ ಸಿಂಹ ಆ ವ್ಯಕ್ತಿ ಹರುಕೊಂಡು ತಿನ್ನಬೇಕಾಗಿತ್ತು. ಅದನ್ನು ರಾಜ ಆಗಿರುತ್ತ ಫಿಲಿಪ್ಸ್ ನೋಡಬೇಕಾಗಿತ್ತು. ಹಸಿವಿನಿಂದ ಕೆಂಗೆಟ್ಟಿದ್ದ ಸಿಂಹ ಅವನನ್ನು ತಿನ್ನಲು ಓಡಿ ಬಂದು ಅವನನ್ನು ಗುರುತಿಸಿ ಅವನ ಕಾಲು ನೆಕ್ಕಲು ಶುರು ಮಾಡಿತು. 3-4 ದಿನಗಳಿಂದ ಹಸಿವಿನಿಂದ ಬಳಲುತ್ತಿರುವಂಥ ಸಿಂಹ ಇನ್ನೇನು ಬಂದು ಆ ವ್ಯಕ್ತಿನ ಬೇಟೆ ಆಡಿ ಹರ್ಕೊಂಡು ತಿನ್ನಬೇಕಂತ ಓಡಿ ಬಂತು ಆಂಡ್ರೋಕ್ಲಸ್ನ ಸಮೀಪ. ಆದರೆ ಆಂಡ್ರೋಕ್ಲಸ್ನ ಸಮೀಪ ಬಂದಾಗ ಅವಾಗ ಏನು ಮಾಡ್ತು, ಅವನನ್ನು ಗುರುತಿಡಿತು. ಆಂಡ್ರೋಕ್ಲಸ್ನ ಗುರುತಿಸಿತು. ಅವನ ಕಾಲು ನೆಕ್ಕಕ್ಕೆ ಶುರು ಮಾಡಿತು. ಅವನನ್ನು ತಿನ್ನಕ್ಕೆ ಶುರು ಮಾಡಲಿಲ್ಲ. ಆ ಸಿಂಹ ಅವನ ಕಾಲನ್ನು ನೆಕ್ಕಲಿಕ್ಕೆ ಸ್ಟಾರ್ಟ್ ಮಾಡಿತು. ಅವನ ಮೇಲೆ ಪ್ರೀತಿ ತೋರ್ಸಕ್ಕೆ ಶುರು ಮಾಡಿತು. ಹಸಿದಿರುವಂಥ ಸಿಂಹ ತಿನ್ನಬೇಕಾಗಿತ್ತು, ತಿನ್ನುವುದನ್ನು ರಾಜ ನೋಡಬೇಕಾಗಿತ್ತು. ಆದರೆ ಆ ಸಿಂಹ ಅವನನ್ನು ತಿನ್ನುವುದನ್ನು ಬಿಟ್ಟು ಅವನನ್ನು ಕಾಲು ನೆಕ್ಕಲು ಶುರು ಮಾಡಿತು. ಅವನ ಮೇಲೆ ಪ್ರೀತಿ ತೋರಿಸೋದು ಶುರು ಆಯಿತು. ಅದನ್ನು ರಾಜ ನೋಡ್ಲಿಕ್ಕತ್ತಿದ. ಎಲ್ಲರಿಗೂ ಆಶ್ಚರ್ಯ. ಆಗ ಫಿಲಿಪ್ ರಾಜ ಏನು ಮಾಡ್ತಾನೆ, ಇದು ಹೇಗೆ ಸಾಧ್ಯ? ಹಸಿದಿರುವಂಥ ಸಿಂಹ ಆ ಒಬ್ಬ ಗುಲಾಮನಾಗಿರುವಂಥ ಆಂಡ್ರೋಕ್ಲಸ್ನ ತಿನ್ನಬೇಕಾಗಿತ್ತು ಹರ್ಕೊಂಡು. ಆದರೆ ಅವನ ಕಾಲು ನೆಕ್ತಾ ಇದೆ, ಅವನ ಮೇಲೆ ಪ್ರೀತಿ ತೋರಿಸ್ತಾ ಇದೆ. ಇದು ಹೇಗೆ ಸಾಧ್ಯ ಅಂತ ರಾಜ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಎನ್ನಲು ಆಂಡ್ರೋಕ್ಲಸ್ನು ಅಂತ ಈ ರಾಜನಿಗೆ ಕಾಡಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ಏನಾಗ್ತಾ ಇದೆ, ಆಂಡ್ರೋಕ್ಲಸ್ನು ಕಾಡಿಗೆ ಹೋದಾಗ ಸಿಂಹಕ್ಕೆ ಮಾಡಿದ ಸಹಾಯವನ್ನು ತಿಳಿಸ್ತಾನೆ.
ಆ ರಾಜನಾಗಿರುವಂಥ ಫಿಲಿಪ್ ಏನು ಮಾಡ್ತಾನೆ, ಈ ಗುಲಾಮನಾಗಿರುವಂಥ ಆಂಡ್ರೋಕ್ಲಸ್ನಿಗೆ ಕೇಳ್ತಾನೆ, ಯಾಕೆ ಈ ಸಿಂಹವು, ಹಸಿದಿರುವ ಸಿಂಹವು ನಿನ್ನನ್ನು ತಿನ್ನುವುದನ್ನು ಬಿಟ್ಟು ನಿನ್ನ ಕಾಲನ್ನು ನೆಕ್ಕುತ್ತಿದೆ, ನಿನ್ನ ಮೇಲೆ ಪ್ರೀತಿ ತೋರಿಸ್ತಾ ಇದೆ ಯಾಕಂತ ಆ ರಾಜನಾಗಿರುವಂತಹ ಫಿಲಿಪ್ ಏನು ಮಾಡ್ತಾನೆ, ರಾಜ ಈ ಆಂಡ್ರೋಕ್ಲಸ್ನಿಗೆ ಕೇಳಿದಾಗ ಆಂಡ್ರೋಕ್ಲಸ್ ಕೇಳ್ತಾನೆ, ನಾನು ನಿಮ್ಮಿಂದ ತಪ್ಪಿಸಿಕೊಂಡು ಕಾಡಿಗೆ ಹೋದಾಗ ಸಿಂಹಕ್ಕೆ ಮಾಡಿದ ಸಹಾಯವನ್ನು ತಿಳಿಸ್ತಾನೆ. ಅದು ಮುಳ್ಳನ್ನು ಚುಚ್ಚಿ ಅಳುತ್ತಾ ಇತ್ತು. ಅದಕ್ಕೆ ನಾವು ಹೋಗಿ ಅದರ ಕಾಲಿನಲ್ಲಿ ಚುಚ್ಚಿರುವಂಥ ಮುಳ್ಳನ್ನು ಕಿತ್ತಿದೆ. ಅದು ನನ್ನ ಗುಹೆಗೆ ಕರೆದುಕೊಂಡು ಹೋಗಿ ನನಗೆ ದಿನಾಲೂ ಊಟ ಕೊಡ್ತಾ ಇತ್ತು. ನಾನು ಅದಕ್ಕೆ ಸಹಾಯ ಮಾಡಿದ್ದು, ಮುಳ್ಳನ್ನು ಕಿತ್ತಿದ ಸಹಾಯಕ್ಕೆ ಅದು ನನ್ನನ್ನು ಏನು ಮಾಡ್ತಾ ಇದೆ, ಈ ಥರ ಪ್ರೀತಿ ಮಾಡ್ತಾ ಇದೆ ಅಂತ ರಾಜನಿಗೆ ತಿಳಿಸ್ತಾನೆ. ಮತ್ತೊಬ್ಬರು ಮಾಡಿದ ಸಹಾಯ, ಸಹಕಾರ ಮತ್ತು ಪ್ರೋತ್ಸಾಹಕ್ಕೆ ಕೃತಜ್ಞರಾಗಿರದೆ ಕೃತಜ್ಞತೆ ಸಲ್ಲಿಸುವುದು ಮನುಷ್ಯನ ಧರ್ಮ. ಇಲ್ಲಿ ಕೃತಜ್ಞ, ಕೃತಜ್ಞ ಈ ಎರಡೂ ಪದದ ಅರ್ಥವನ್ನು ತಿಳ್ಕೋಬೇಕು. ಫಸ್ಟ್ ಕೃತಜ್ಞ ಅಂದ್ರೆ ಮಾಡಿದವರನ್ನು, ಅಂದರೆ ನಮಗೆ ಸಹಾಯ ಮಾಡಿದವರನ್ನು ಮರೆಯುವವನು. ಅಂದರೆ ನಾವು ಸಹಾಯ ಮಾಡಿರ್ತೀವಿ, ಆ ಸಹಾಯವನ್ನು ಮರೆತಿರ್ತಾನಲ್ಲ ಅವನು ಕೃತಜ್ಞ ಅಂತ ಕರಿತೀವಿ. ಕೃತಜ್ಞ ಅಂದರೆ ಮಾಡಿದ ಸಹಾಯವನ್ನು ನೆನೆಸುವವನು, ಅವನಿಗೆ ಕೃತಜ್ಞ ಅಂತ ಪದವನ್ನು ಅರ್ಥವನ್ನು ಮಾಡ್ಕೋತೀವಿ. ಕೃತಜ್ಞ ಅಂದ್ರೆ ಮಾಡಿದ ಉಪಕಾರವನ್ನು ಸ್ಮರಿಸದೇ ಇರುವವನು. ಉಪಕಾರಗೇಡಿ ಅಂತ ಕರಿತೀವಿ. ಕೃತಜ್ಞ ಅಂದ್ರೆ ಮಾಡಿದ ಉಪಕಾರವನ್ನು ನೆನೆಸುವವನು. ನನಗೆ ಇವ್ರು ಸಹಾಯ ಮಾಡಿದರು, ಇವರಿಂದ ನಾನು ಬದಲಾದೆ ಅಂತ ಹೇಳ್ತಾ ಅದು ನೆನೆಸ್ತಾ ಇದ್ದಲ್ಲ, ಅವನಿಗೆ ಕೃತಜ್ಞ ಅಂತ ಕರಿತೀವಿ. ಈ ಥರ ಸಲ್ಲಿಸಿದ ಮನುಷ್ಯನ ಧರ್ಮ. ಇದು ಯಾರಲ್ಲಿ ಇರುತ್ತದೆಯೋ ಅವನದೇ ಪರಿಪೂರ್ಣ ವ್ಯಕ್ತಿತ್ವ. ಈ ಥರ ನಮಗೆ ಸಹಾಯ ಮಾಡಿದವ್ರು ನೆನೆಸ್ತೇವಲ್ವ ನಾವು ಯಾವುದೇ ಸಮಯದಲ್ಲಿ, ಅದು ನಮ್ಮ ವ್ಯಕ್ತಿತ್ವ, ಅದು ನಮಗೆ ಜೀವನ ಅನ್ನೋದು ಈ ಗದ್ಯ ಭಾಗ ಹೇಳ್ತಾ ಇದೆ. ಎಷ್ಟು ಚೆನ್ನಾಗಿರುವಂಥ ಮಾರ್ಮಿಕವಾಗಿರುವಂಥ ಗದ್ಯ ಭಾಗವನ್ನು ಈ ಥರ ನೀವು ಅರ್ಥ ಮಾಡಿಕೊಂಡು 7 ರಿಂದ 8 ನಿಮಿಷ ಹೋದರೂ ಪರವಾಗಿಲ್ಲ ತಿಳ್ಕೊಂಡಂಥ ವಿದ್ಯಾರ್ಥಿಗಳು ಕೆಳಗೆ ಕೊಟ್ಟಿರುವಂಥ 5 ಪ್ರಶ್ನೆಗಳಿಗೆ ನೀವು ಸರಿ ಉತ್ತರಿಸ್ಬೋದು. ಮೊದಲನೇ ಪ್ರಶ್ನೆ ಕೊಡೋದಕ್ಕಿಂತ ಮುಂಚೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನ ವಿಜಯಪುರ ಇವರಿಂದ ಜನವರಿ 18ರಂದು ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನವೋದಯ ಆನ್ಲೈನ್ ಕ್ಲಾಸನ್ನು ಕೊಡ್ತಾ ಇದ್ದೀವಿ ಯೂಟ್ಯೂಬ್ ಮೂಲಕ. ಯೂಟ್ಯೂಬ್ನಲ್ಲಿ ಪ್ರತಿದಿನ ಈ ಮೆಂಟಲ್ ಎಬಿಲಿಟಿ ಇರ್ಬೋದು, ಅಂಕಗಣಿತ ಇರ್ಬೋದು, ಭಾಷಾಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ ಉಚಿತವಾದ ಕ್ಲಾಸನ್ನು ಕೊಡ್ತಾ ಇದೆ ವಿದ್ಯಾಸ್ಫೂರ್ತಿ ಪ್ರಕಾಶನ. ಇದು ಒಂದು ಅತ್ಯದ್ಭುತ ಕೊಡುಗೆ ಅಂತ ಹೇಳ್ಬೋದು. ಯಾಕಂದರೆ ನಿಮ್ಮ ಕಡೆಯಿಂದ ಯಾವುದೇ ಒಂದು ಫೀಸನ್ನು ನಾವು ತೆಗೆದುಕೊಳ್ಳುವುದಿಲ್ಲ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಉಚಿತ ನವೋದಯ ಆನ್ಲೈನ್ ಕ್ಲಾಸಸ್ಗಳಿಗೆ ನೀವು ಜಾಯಿನ್ ಆಗ್ರಿ, ಯೂಟ್ಯೂಬ್ ಕ್ಲಾಸಸ್ಗಳಿಗೆ ಜಾಯಿನ್ ಆಗ್ರಿ. ನೀವು ಕಟ್ಟಿರುವಂಥ ಕನಸನ್ನು ಈಡೇರಿಸ್ಕೊಳ್ಬೇಕಂದ್ರೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನವು ಸಂಪೂರ್ಣವಾಗಿ ನೀವು ಮನೆಯಲ್ಲೇ ಕುಳಿತುಕೊಂಡು ನವೋದಯ ಸಿಲೆಬಸ್ನ ಅರ್ಥ ಮಾಡಿಕೊಂಡು ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕವನ್ನು ಪಡಿಬೋದು. ಹಾಗಾದರೆ ನಮ್ಮ ಉಚಿತವಾಗಿರುವಂಥ ಕ್ಲಾಸಸ್ಗಳು ನಿಮಗೆ ಬೇಕಾಗಿತ್ತು ಅಂದರೆ ಸಬ್ಸ್ಕ್ರೈಬ್ ಆಗುವ ಮೂಲಕ ಹಿಂದೆ ಸೇರಿಸಿಕೊಳ್ಳಿ. ನಿಮ್ಮ ಮೊಬೈಲ್ನಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ವಿದ್ಯಾಸ್ಫೂರ್ತಿ ಅಂತ ಸರ್ಚ್ ಮಾಡಿ, ಅಲ್ಲಿ ಈ ಥರ ರೆಡ್ ಕಲರ್ ಕಾಣ್ತಾ ಇರುವಂಥ ಯೂಟ್ಯೂಬ್ ಮೇಲೆ ಪ್ರೆಸ್ಸನ್ನು ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಗಂಟೆ ಒತ್ತಿಬಿಟ್ರೆ ನಾವು ಕೊಡ್ತಾ ಇರುವಂಥ ಎಲ್ಲ ಕ್ಲಾಸಸ್ನ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ಗೆ ನೇರವಾಗಿ ಸಿಗ್ತವೆ. ಹಿಂದೆ ನಡೆದಿರುವಂಥ ಎಲ್ಲ ಕ್ಲಾಸಸ್ಗಳನ್ನು ಪದೇ ಪದೇ ನೋಡಿ ನವೋದಯ ಸಿಲೆಬಸ್ಸನ್ನು ಪೂರ್ಣ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಈಗಲೇ ನೀವು ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನವನ್ನು ಸಬ್ಸ್ಕ್ರೈಬ್ ಮಾಡಿರಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಗಂಟೆ ಒತ್ತಿ ಅಂತ ಹೇಳುತ್ತಾ ಮೊದಲನೇ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 1. ಮೊದಲನೇ ಪ್ರಶ್ನೆ ಕೊಡ್ತಾ ಇದ್ದಾನೆ, ಕೃತಜ್ಞ ಎಂದರೆ. ಕೃತಜ್ಞ ಅಂತ ಪದನೂ ಬಳಸಿದ್ದಾರೆ, ಕೃತಜ್ಞ ಅಂತ ಪದನೂ ಕೂಡ ಬಳಸಿದ್ದಾರೆ.
ಕೃತಜ್ಞ ಎಂದರೆ ಮಾಡಿದ ಉಪಕಾರವನ್ನು ಸ್ಮರಿಸುವುದು. ಮಾಡಿದ ಉಪಕಾರವನ್ನು ಸ್ಮರಿಸುವುದಕ್ಕೆ ನಾವು ಕೃತಜ್ಞ ಅಂತ ಕರಿತಿದ್ದೇವೆ ಅಂದರೆ ಈ ಆಯ್ಕೆ ತಪ್ಪು. ಮಾಡಿದ ಉಪಕಾರವನ್ನು ಸ್ಮರಿಸದೇ ಇರುವುದು, ನಮಗೆ ಸಹಾಯ ಮಾಡಿರ್ತಾರೆ, ಆ ಸಹಾಯ ಮಾಡಿದ್ದನ್ನು ನಾವು ಮರೆತು ಬಿಡ್ತೀವಿ. ಅದಕ್ಕೆ ಕೃತಜ್ಞ ಅಂತಾರಂದ್ರೆ ಇದು ಸರಿ ಆಗ್ತಾ ಇದೆ ಅಂದ್ರೆ ಉತ್ತರವನ್ನು ತುಂಬಬೇಡಿ, ಕೆಳಗಿನ ಇನ್ನ 2 ಆಯ್ಕೆಗಳನ್ನು ನೋಡ್ಕೊಳ್ಳಿ. ಉಪಕಾರವನ್ನು ಮಾಡದೇ ಇರುವುದಕ್ಕೆ ನಾವು ಕೃತಜ್ಞ ಅನ್ನೋದಿಲ್ಲ, ಈ ಆಯ್ಕೆನೂ ತಪ್ಪು. ಉಪಕಾರವನ್ನು ಮಾಡುವುದಕ್ಕೆ ನಾವು ಕೃತಜ್ಞ ಅನ್ನೋದಿಲ್ಲ. ಕೃತಜ್ಞ ಅಂದರೆ ಮಾಡಿದ ಉಪಕಾರವನ್ನು ಸ್ಮರಿಸದೇ ಇರುವುದಕ್ಕೆ ನಾವು ಕೃತಜ್ಞ ಅಂತ ಕರಿತೇವೆ. ಉಪಕಾರಗೇಡಿ ಅಂತ ಪದ ಬಳಸ್ತಾರೆ ಇದಕ್ಕೆ. ಅಂದರೆ ಎಷ್ಟು ಉಪಕಾರ ಮಾಡಿದ್ರು ನಾವು ವೇಸ್ಟು, ಅಂದರೆ ಉಪಕಾರ ಮಾಡಿವಿ ಅಂತ ಹೇಳುವುದಿಲ್ಲ. ಯಾರು? ಈ ಕೃತಜ್ಞ ವ್ಯಕ್ತಿ. ಮಾಡಿದ ಉಪಕಾರವನ್ನು ಸ್ಮರಿಸದೇ ಇರುವವನಿಗೆ ನಾವು ಕೃತಜ್ಞ ಅಂತ ಕರಿತಾ ಇದ್ದೇವೆ. ಈ ಥರ ನಿಮಗೆ ಒಂದಿಷ್ಟು ಪ್ರಶ್ನೆಗಳು ಕ್ಲಿಷ್ಟಕರವಾಗಿರ್ತವೆ. ಇಂಥ ಪ್ರಶ್ನೆಗಳನ್ನು ನೀವು ಯೋಚನೆ ಮಾಡಿ ಉತ್ತರಿಸಿರಿ. ಓಕೆ ವಿದ್ಯಾರ್ಥಿಗಳೇ, ಹಾಗಾದ್ರೆ ಪ್ರಶ್ನೆ ಸಂಖ್ಯೆ 2ನೇದಕ್ಕೆ ಬರ್ತಾ ಇದ್ದೀನಿ. 2ನೇ ಪ್ರಶ್ನೆ ನೋಡ್ಕೊಳ್ರಿ. ಈ ವಾಕ್ಯಾವಳಿಯಿಂದ ರಾಜನ ಈ ಗುಣ ತಿಳಿಯುವುದು. ಗುಣ ಅಂತ ಬಂದರೆ ನೀವು ಹೇಳಬೇಕು ಕಥೆಯನ್ನು ಅರ್ಥ ಮಾಡಿಕೊಂಡಿರಬೇಕು. ವ್ಯಕ್ತಿಯ ಗುಣ ಅಂದಾಗ ನಿಮಗೆ ಗದ್ಯ ಭಾಗದಲ್ಲಿ ನಿಮ್ಗೆ ಸಿಗುವುದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಕಥೆಯ ಅರ್ಥ ಮಾಡಿಕೊಂಡ ವಿದ್ಯಾರ್ಥಿಗಳು ಮಾತ್ರ ಇದಕ್ಕೆ ಉತ್ತರವನ್ನು ಕಮೆಂಟ್ದಲ್ಲಿ ಕಳಿಸಿ ನೋಡೋಣ. ಗ್ರೀಕ್ ದೊರೆಯಾಗಿರುವಂಥವನು ಆ ಆಂಡ್ರೋಕ್ಲಸ್ ಅನ್ನೋ ಗುಲಾಮನಿಗೆ ಯಾವ ರೀತಿ ನಡ್ಕೋತಾ ಇದ್ನಾ ಅಂತ ಗದ್ಯ ಭಾಗ ಹೇಳ್ತಾ ಇದೆ ಅನ್ನೋದೇ ಇಲ್ಲಿ 4 ಆಯ್ಕೆ A, B, C, D 4 ಆಯ್ಕೆಗಳ ಉತ್ತರವನ್ನು ಕಮೆಂಟ್ದಲ್ಲಿ ಕಳಿಸಿ. ಈ ಥರ ನವೋದಯಕ್ಕೇ ಪ್ರಿಪೇರ್ ಆಗುವಂಥ ವಿದ್ಯಾರ್ಥಿಗಳಿಗಾಗಿಯೇ ನಿಮಗೆ 12 ಅಧ್ಯಾಯಗಳ ಮೇಲೆ ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ರಚನೆಯಾಗಿರುವಂಥ ಪುಸ್ತಕ. ಕರ್ನಾಟಕದಲ್ಲಿ ಅಲ್ಲದೆ ಬೇರೆ ರಾಜ್ಯಗಳಲ್ಲಿ ಕೂಡ ಬೇಡಿಕೆಯನ್ನು ಪಡೆದಿರುವಂಥ ಪುಸ್ತಕವೇ ಸಿಂಪ್ಲಿಸಿಟಿ ಪುಸ್ತಕ. ಆಂಧ್ರ ಪ್ರದೇಶ, ಕೇರಳ, ಮಹಾರಾಷ್ಟ್ರ ಬೇರೆ ಬೇರೆ ರಾಜ್ಯಗಳಲ್ಲಿಯೂ ಕೂಡ ಇಂಗ್ಲೀಷ್ ಮಾಧ್ಯಮದ ನಮ್ಮ ಸಿಂಪ್ಲಿಸಿಟಿ ಬುಕ್ಕವನ್ನು ತರಿಸಿಕೊಂಡು ಒಳ್ಳೆಯ ಫಲಿತಾಂಶನ ಕೊಡ್ತಾ ಇದ್ದಾರೆ ಕೋಚರ್ಗಳು. ಆದ್ದರಿಂದ ಈ ಪುಸ್ತಕಗಳು ನಿಮಗೆ ಏನಾದರೂ ಬೇಕಾಗಿತ್ತು ಅಂದರೆ ಅಮೆಜಾನ್ದಲ್ಲಿ ಇದನ್ನು ಅವೈಲೇಬಲ್ ಅನ್ನು ಕೊಡ್ತಾ ಇದ್ದೀವಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿದ್ದೀವಿ. ಆ ಲಿಂಕನ್ನು ನೀವು ಒತ್ತಿದ್ರೆ ಸಾಕು, ಅಮೆಜಾನ್ದಲ್ಲಿ ನಿಮ್ಮ ಪುಸ್ತಕವು ನಿಮ್ಮ ಮನೆ ಬಾಗಿಲಿಗೆ ಬಂದು ತಲುಪ್ತಾ ಇರಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಯಾರು ಈ ಪುಸ್ತಕಗಳು ಬೇಕೋ ನೀವು ಅವೈಲೇಬಲ್ ಇದೆ ಈ ಅಮೆಜಾನ್ದಲ್ಲಿ. ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ದಲ್ಲಿ ಹೋಗಿ ಆ ಲಿಂಕ್ಗೆ ನೀವು ಜಾಯಿನ್ ಆಗ್ರಿ. ಇನ್ನೂ ಆ ಪುಸ್ತಕಗಳ ಬಗ್ಗೆ ಏನಾದರೂ ತಿಳಿದುಕೊಳ್ಳಬೇಕಾಗಿತ್ತು ಅಂದರೆ 9900555617 ನಂಬರಿಗೆ ಕರೆ ಮಾಡಿ ಅಂತ ಹೇಳುತ್ತಾ ಪ್ರಶ್ನೆ ಸಂಖ್ಯೆ 2ನೇದು ಬರ್ತಾ ಇದ್ದೀನಿ. ಈ ವಾಕ್ಯಾವಳಿಯಿಂದ ರಾಜನ ಈ ಗುಣ ಗೊತ್ತಾಗುತ್ತೆ. ರಾಜನ ಜಾಣತನ ನಿಮ್ಗೆ ಗೊತ್ತಾಗುತ್ತೆ. ಸಹೃದಯ, ಈ ರಾಜನ ಈ ಗದ್ಯ ಭಾಗದಲ್ಲಿ ಒಂದು ಸಹೃದಯ ಗುಣ ಇತ್ತು. ಅಂದರೆ ಕರುಣೆ ಉಳ್ಳವನಿದ್ನ, ಕರುಣೆ ಉಳ್ಳವನಿದ್ದಿಲ್ಲ. ಆಂಡ್ರೋಕ್ಲಸ್ಸನ್ನು ಆ ಸಿಂಹ ಅವನು ತಿನ್ನುವುದನ್ನು ನೋಡ್ಬೇಕಂದ್ರೆ ಇವನು ಸಹೃದಯ ಉಳ್ಳವನಲ್ಲ, ಕರುಣೆ ಉಳ್ಳವನಲ್ಲ. ಅಂದರೆ ಇದು ಅಲ್ಲ. ಅವನ ಜಾಣತನ ಅಂತರೂ ಇದು ಅಲ್ಲವೇ ಅಲ್ಲ. ಕಿರುಕುಳ, ಕಿರುಕುಳ ಮೀನ್ಸ್ ಗುಣ ಅಲ್ಲ, ಇದು ಅವನಿಗೆ ಹಿಂಸೆ ಮಾಡೋದಿದು, ಇದು ಕೂಡ ಆಗಲ್ಲ. ಈ ವಾಕ್ಯಾವಳಿಯಿಂದ ರಾಜನ ಈ ಗುಣ ಗೊತ್ತಾಗುತ್ತಂದರೆ ಇವೊಬ್ಬ ಕ್ರೂರತನದ ರಾಜ ಅಂತ ಅರ್ಥ ಆಗುತ್ತೆ. ತನ್ನಲ್ಲಿ ಕೆಲಸ ಮಾಡುವಂಥ ಒಬ್ಬ ಗುಲಾಮನನ್ನು ಚಿತ್ರಹಿಂಸೆ ಕೊಟ್ಟು ಅವನನ್ನು ತಿನ್ನುವುದನ್ನು, ಅಂದರೆ ಸಿಂಹವು ಹಸಿದಿರುವ ಸಿಂಹವು ತಿನ್ನುವುದನ್ನು ಈ ರಾಜ ನೋಡಬೇಕಂತ ಕಾತುರದಿಂದ ಕಾಯ್ತಾ ಇದ್ದಾನಂದರೆ ಅವನೊಬ್ಬ ಕ್ರೂರತನ ಅನ್ನೋದೇ ಈ ವಾಕ್ಯಾವಳಿಯಲ್ಲಿ ತಿಳಿಸ್ತಾ ಹೋಗುತ್ತೆ. ಈ ಥರ ಗುಣ, ವ್ಯಕ್ತಿಯ ಗುಣ ಗೊತ್ತಾಗಬೇಕಂದ್ರೆ ಕಥೆಯಲ್ಲಿ ಆ ವ್ಯಕ್ತಿಯಲ್ಲಿ ಏನು ಆ ಗದ್ಯ ಭಾಗದಲ್ಲಿ ಹೇಳ್ತಾ ಇದ್ದಾನಲ್ಲ ಅದು ಅವನ ಗುಣವನ್ನು ಸೂಚಿಸ್ತಾ ಇದೆ ಅಂತ ಅನ್ನೋದು ನಿಮ್ಗೆ ಗೊತ್ತಾಗಬೇಕು. ಆದ್ದರಿಂದ ಸರಿಯಾದ ಉತ್ತರ ಸಿ. ಅದಕ್ಕೆ ಈ ಗದ್ಯ ಭಾಗ ಭಾಳ ಇಂಪಾರ್ಟೆಂಟ್ ಅದಂತ ಹೇಳ್ತಾ ಇದ್ದೀನಿ.
ಒಂದು ಗದ್ಯ ಭಾಗವನ್ನು ಸರಿಯಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ಈಸಿಯಾಗಿ ನೀವು ಯಾವುದೇ ಥರ ಗದ್ಯ ಭಾಗವನ್ನು ಬಿಡಿಸಿದರೂ ಕೂಡ ನೀವು ಈ ಥರ ಉತ್ತರವನ್ನು ಫೈಂಡ್ ಔಟ್ ಮಾಡ್ಬೋದು. ಓಕೆ ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟ ವಿದ್ಯಾರ್ಥಿಗಳಿಗೆ ನಾನು ಥ್ಯಾಂಕ್ಸನ್ನು ಹೇಳುತ್ತಾ, ಇದೇ ಥರ ನಿಮ್ಮ ಪ್ರಯತ್ನವನ್ನು ಮುಂದುವರಿಸ್ರಿ, ನೀವು ಹೆಚ್ಚು ಅಂಕವನ್ನು ಪಡೀರಿ ಅನ್ನೋದೇ ಒಂದು ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದ ಕನಸಾಗಿದೆ. ಪ್ರಶ್ನೆ 3, ಈ ವಾಕ್ಯಾವಳಿಯಲ್ಲಿ ಪರೋಪಕಾರ ಗುಣ ಹೊಂದಿದವರು ಯಾರು? ಈ ವಾಕ್ಯಾವಳಿಯಲ್ಲಿ ಪರೋಪಕಾರ ಗುಣ ಹೊಂದಿದವರು ರಾಜ ಫಿಲಿಪ್, ಗುಲಾಮ ಆಂಡ್ರೋಕ್ಲಸ್, 3ನೇ ಆಯ್ಕೆ ಸಿಂಹ, 4ನೇ ಆಯ್ಕೆ ರಾಜನ ಸೈನಿಕರು. ಪರೋಪಕಾರದ ಉಪಕಾರ ಮಾಡಿದವರು ಯಾರು ಈ ಗದ್ಯ ಭಾಗದಲ್ಲಿ? ಒಳ್ಳೆಯ ಗುಣವನ್ನು ಹೊಂದಿದವರು ಯಾರು? ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಳಿಸಿ. ಎಷ್ಟು ವಿದ್ಯಾರ್ಥಿಗಳು ಸರಿ ಉತ್ತರ ಕೊಡ್ತೀರೋ ನೋಡೋಣ. ಈ ಥರ ನಮ್ಮ ಒಂದು ವಿದ್ಯಾಸ್ಫೂರ್ತಿ ಪ್ರಕಾಶನದಲ್ಲಿ 4ನೇ ತರಗತಿ ಓದುವಾಗ ನೀವು ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದ ಲಾಂಗ್ ಟರ್ಮ್ ಕೋರ್ಸನ್ನು ಮನೆಯಲ್ಲೇ ಕೂತುಕೊಂಡೇ ನವೋದಯ ಸಿಲೆಬಸನ್ನು ಕಲಿಬೋದು. 2 ವರ್ಷ ನೀವು ಲಾಂಗ್ ಟರ್ಮ್ ತೊಗೋಬೋದು. 4th ಸ್ಟ್ಯಾಂಡರ್ಡ್ ಓದುತ್ತಿರುವಂಥ ವಿದ್ಯಾರ್ಥಿಗಳು, ಕನ್ನಡ ಮಾಧ್ಯಮ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿಗಳು ನೀವು 2 ವರ್ಷ ಲಾಂಗ್ ಟರ್ಮ್ದಲ್ಲಿ ಮನೆಯಲ್ಲೇ ಕೂತ್ಕೊಂಡು ಈ ಸೈನಿಕ ಶಾಲೆ ನವೋದಯ ಸಿಲೆಬಸನ್ನು ನೀವು ಕಲಿಬೋದಾಗುತ್ತೆ. ಇದಕ್ಕೇನಾದರೂ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂದರೆ 9900555617 ನಂಬರ್ಗೆ ಕರೆ ಮಾಡಿ. 2 ವರ್ಷದ ಲಾಂಗ್ ಟರ್ಮ್ ಕೋಚಿಂಗನ್ನು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮಕ್ಕಳಿಗೆ ಈ ಸೈನಿಕ ಶಾಲೆ ನವೋದಯ ಶಾಲೆಗಳ ಬಗ್ಗೆ ತರಬೇತಿಯನ್ನು ಪಡೆಯಿರಿ. ಪ್ರಶ್ನೆ ಸಂಖ್ಯೆ 3, ಈ ವಾಕ್ಯಾವಳಿಯಲ್ಲಿ ಪರೋಪಕಾರ ಗುಣ ಹೊಂದಿದವರು ಯಾರು? ಇಲ್ಲಿ ಏನು ನಡುತ್ತೆ? ಈ ಚಿತ್ರಹಿಂಸೆ ಕೊಡ್ತಾ ಇರುವಂಥ ರಾಜ ಆಗಿರುವಂತಹ ಫಿಲಿಪ್ನಿಂದ ತಪ್ಪಿಸಿಕೊಂಡು ಹೋಗಿರುವಂಥ ಒಬ್ಬ ಗುಲಾಮನಾಗಿರುವಂಥ ಆಂಡ್ರೋಕ್ಲಸ್ ಏನು ಮಾಡ್ತಾನೆ? ಕಾಡಿಗೆ ಹೋಗ್ತಾನೆ. ಕಾಡಿನಲ್ಲಿ ಹೋದಾಗ ಆ ಕಾಡಿನಲ್ಲಿ ಮುಳ್ಳನ್ನು ಚುಚ್ಚಿಕೊಂಡು ನರಳಾಡುತ್ತಿರುವ ಒಂದು ಸಿಂಹವನ್ನು ನೋಡ್ತಾನೆ. ಯಾರು? ಆ ಗುಲಾಮನಾಗಿರುವಂಥ ಆಂಡ್ರೋಕ್ಲಸ್. ಆ ನರಳಾಡುತ್ತಿರುವಂಥ ಸಿಂಹದ ಸಮೀಪ ಹೋಗಿ ಕಾಲಿನಲ್ಲಿ ಚುಚ್ಚಿರುವಂಥ ಮುಳ್ಳನ್ನು ತೆಗಿತಾ ಇದ್ದಾನಲ್ಲ, ಇದು ಪರೋಪಕಾರ ಗುಣ. ಅವನ ಗುಣವನ್ನು ಮೆಚ್ಚಿ ಅವನಿಗೆ ಸಹಾಯ ಮಾಡಿದ ಸಲುವಾಗಿ ಏನು ಮಾಡುತ್ತೆ? ಸಿಂಹ ಅವನ ಗುಹೆ ಕರ್ಕೊಂಡೋಗಿ ದಿನಾಲೂ ಅವನಿಗೆ ಊಟ ಕೊಡ್ತಾ ಇದೆ ಅಂತ ಹೇಳುತ್ತೆ. ಅದರ ಫಸ್ಟು ಪರೋಪಕಾರ ಗುಣ ಹೊಂದಿದ್ದು ಯಾರು? ಗುಲಾಮನಾಗಿರುವಂಥ ಆಂಡ್ರೋಕ್ಲಸ್ ಅನ್ನೋದು ಇಲ್ಲಿ ಸರಿ ಉತ್ತರ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ರಾಜ ಫಿಲಿಪ್ನ ಹತ್ರ ಪರೋಪ ಗುಣ ಇದ್ದಿಲ್ಲ. ರಾಜನ ಸೈನಿಕರ ಹತ್ರ ಪರೋಪಕಾರ ಗುಣ ಇದ್ದಿಲ್ಲ. ಅವರು ಸಿಂಹವನ್ನು ಮತ್ತು ಗುಲಾಮನ ಹಿಡ್ಕೊಂಡು ಹೋಗಿ ಜೈಲಿನಲ್ಲಿ ಇಡ್ತಾರೆ. ಇಲ್ಲಿ ಉತ್ತರ ಸಿಂಹ ಅಂತ ಹಾಕಬಹುದು ನೇರವಾಗಿ ವಿದ್ಯಾರ್ಥಿಗಳು. ಆದರೆ ಸಿಂಹ ಪರೋಪಕಾರ ಮಾಡಬೇಕಾದ್ರೆ ಫಸ್ಟು ಅದಕ್ಕೆ ಮಾಡಿದ್ದು ಯಾರು? ಆಂಡ್ರೋಕ್ಲಸ. ಅದರ ಕಾಲಿಗೆ ಚುಚ್ಚಿರುವಂಥ ಮುಳ್ಳನ್ನು ತೆಗಿತಾನಲ್ಲ, ಅದರ ಸಲುವಾಗಿ ಅದು ತನ್ನ ಗುಹೆ ಕರ್ಕೊಂಡೋಗಿ ಅವನು ಆಹಾರ ಕೊಡ್ತಾ ಇದೆ ಅನ್ನೋದು ನೆಕ್ಸ್ಟು. ಅದರ ಪರೋಪಕಾರ ಗುಣವನ್ನು ಹೊಂದಿದವರು ಗುಲಾಮನಾಗಿರುವಂಥ ಆಂಡ್ರೋಕ್ಲಸ್ ಅನ್ನೋದಿಲ್ಲಿ ಸರಿಯಾದ ಉತ್ತರ ಆಗುತ್ತೆ, ಸಿಂಹ ಆಗುವುದಿಲ್ಲ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಗದ್ಯ ಭಾಗವನ್ನು ಪದೇ ಪದೇ ನೋಡಿ ಅರ್ಥ ಮಾಡಿಕೊಂಡು ನೀವು ಕೇಳಿದ್ದಾದರೆ ನವೋದಯದಲ್ಲಿ ಬರ್ತಾ ಇರುವಂಥ ಎಲ್ಲ ಗದ್ಯ ಭಾಗಗಳಿಗೆ ನೀವು ಸರಿ ಉತ್ತರವನ್ನು ಉತ್ತರಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ, ಈ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟ ವಿದ್ಯಾರ್ಥಿಗಳಿಗೆ ನಾನು ಥ್ಯಾಂಕ್ಸನ್ನು ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 4 ಕೊಡುವುದಕ್ಕಿಂತ ಮುಂಚೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನ ವಿಜಯಪುರ ಗ್ರಾಮೀಣ ಪ್ರದೇಶದ ಮತ್ತು ಬುದ್ಧಿವಂತ ಅಥವಾ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಬರೀ 149 ರೂಪಾಯಿದಲ್ಲಿ 20 ಹಾಟ್ ಮಾಡೆಲ್ ಕ್ವಶನ್ ಪೇಪರ್ ಸಂಭವನೀಯ ಪ್ರಶ್ನೆ ಪತ್ರಿಕೆ ರೆಡಿ ಮಾಡಿದೆ. ಮನೆಯಲ್ಲೇ ಕುಳಿತುಕೊಂಡು ಸಮಯ ಸಿಕ್ಕಾಗ 20 ಹಾಟ್ ಮಾಡೆಲ್ ಕ್ವಶನ್ ಪೇಪರನ್ನು ಬಿಡಿಸಿದರೆ ಸಾಕು, ನೀವು ನವೋದಯ ಎಕ್ಸಾಮನ್ನು ಈಸಿಯಾಗಿ ಸರಳವಾಗಿ ಎದುರಿಸಲಿಕ್ಕೆ ಸಾಧ್ಯವಾಗ್ತಾ ಇದೆ ಈ ಒಂದು ಕೋಂಬೋ ಆಫರ್. ಈ 20 ಪ್ರಶ್ನೆ ಪತ್ರಿಕೆಗಳು ನಿಮಗೆ ಬೇಕಾಗಿತ್ತು ಅಂದರೆ ಪ್ಲೇಸ್ಟೋರ್ನಿಂದ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ. ವಿದ್ಯಾಸ್ಫೂರ್ತಿ ಅನ್ನೋದ ಒಂದು ಆ್ಯಪನ್ನು ನೀವು ಇನ್ಸ್ಟಾಲ್ ಮಾಡಿಕೊಳ್ಳ್ರಿ.
ನೀವು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಆನ್ಲೈನ್ ಟೆಸ್ಟ್ಗಳನ್ನು ಬರಲಿಕ್ಕೆ ಈಗಲೇ ಪ್ರಾರಂಭಿಸಿ. ನಿಮ್ಮ ಮಕ್ಕಳಿಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತಾ, ನವೋದಯ ಪರೀಕ್ಷೆ ಭಯವೇ ಹೋಗಲಾಡುತ್ತೆ. ನಾವು ಕೂಡ ಈ ಪ್ರಶ್ನೆ ಪತ್ರಿಕೆಗಳನ್ನು ಇಷ್ಟು ನೀಟಾಗಿ ಇಷ್ಟು ಹೆಚ್ಚು ಅಂಕವನ್ನು ಪಡೆದೀವಿ ಅಂದರೆ ನಾವು ಆಯ್ಕೆ ಆಗ್ಬೋದು ಅಂತ ನಿಮ್ಮ ಮಕ್ಕಳಿಗೇನಾಗುತ್ತೆ, ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ನಮಗೆ 149 ರೂಪಾಯಿ ಇರುವಂಥ 20 ಹಾಟ್ ಮಾಡೆಲ್ ಕ್ವಶನ್ ಪೇಪರ್ಗಳು ಬೇಕಾಗಿತ್ತು ಅಂದರೆ 9900555617 ನಂಬರ್ಗೆ ಕರೆ ಮಾಡಿ. ಈಗಲೇ ನಿಮಗೆ 20 ಹಾಟ್ ಮಾಡೆಲ್ ಕ್ವಶನ್ ಪೇಪರ್ ಕೊಡಲಿಕ್ಕೆ ರೆಡಿಯಾಗಿದೆ. ಕೇವಲ 149 ರೂಪಾಯಿದಲ್ಲಿ 20 ಸಂಭವನೀಯ ಪ್ರಶ್ನೆ ಪತ್ರಿಕೆ ಸಿಗ್ತಾ ಇದ್ದಾವೆ. ದಯವಿಟ್ಟು ಪಾಲಕರು, ತರಬೇತಿದಾರರು, ಶಿಕ್ಷಕರು ಯೋಚನೆ ಮಾಡಿದೆ ನಿಮ್ಮ ಮಕ್ಕಳಿಗೆ ಈ ಒಂದು ಸದಾ ಅವಕಾಶವನ್ನು ಉಪಯೋಗಿಸ್ಕೊಳ್ರಿ. ಇಂತಹ ಅವಕಾಶವನ್ನು ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕೊಡಲಿಕ್ಕೆ ರೆಡಿಯಾಗಿದೆ. ದಯವಿಟ್ಟು ಇದಕ್ಕೆಲ್ಲರೂ ಸಹಕರಿಸಿ ನಿಮ್ಮ ಮಕ್ಕಳಿಗೆ ಪ್ರೋತ್ಸಾಹಿಸಿ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 4. ಗುಲಾಮ ತಪ್ಪಿಸಿಕೊಂಡು ಕಾಡಿಗೆ ಓಡಿ ಹೋದನು. ಈ ಅಡಿಗೆರೆ ಎಳೆದ ಪದವು. ತಪ್ಪಿಸಿಕೊಂಡು ಅಂತ ಅಡಿಗೆರೆ ಎಳೆದಿದ್ದಾರೆ. ಅಡಿಗೆರೆ ಎಳೆದ ಪದವು ಕ್ರಿಯಾಪದ ಆಗುತ್ತೋ, ಗುಣವಾಚಕ ಆಗುತ್ತೋ, ಕ್ರಿಯಾ ವಿಶೇಷಣ ಆಗುತ್ತೋ, ನಾಮ ಪ್ರಕೃತಿ ಆಗುತ್ತೋ. ಈ ಥರ ಗದ್ಯ ಭಾಗದಲ್ಲಿಯೇ ನಿಮಗೆ ವ್ಯಾಕರಣಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು ಬರ್ತಾ ಇದ್ದಾವೆ ಈ 3 ವರ್ಷಗಳಿಂದ. ಗದ್ಯಾಂಶಗಳಲ್ಲಿ ಈ ವಾಕ್ಯವು ಕೊಟ್ಟಿದ್ದಾರೆ. ಗುಲಾಮ ತಪ್ಪಿಸಿಕೊಂಡು ಕಾಡಿಗೆ ಓಡಿ ಹೋದನು ಅಂತ ನಿಮಗೆ 1 ಅಥವಾ 2ನೇ ಲೈನ್ದಲ್ಲಿ ಕೊಟ್ಟಿದ್ದಾರೆ. ನೀವು ವಾಪಸ್ ಗದ್ಯಾಂಶದಲ್ಲಿ ಹೋಗಿ ನೋಡ್ಕೊಳ್ಳಿ. ಹಾಗಾದರೆ ಅಡಿಗೆರೆ ಎಳೆದ ಪದ ತಪ್ಪಿಸಿಕೊಂಡು ಈ ಪದದ ಏನನ್ನು ಸೂಚಿಸ್ತಾ ಇದೆ? ಕ್ರಿಯಾಪದ ಅಲ್ಲ. ಕ್ರಿಯಾಪದ ಅಂದರೆ ಹೋದನು ಅನ್ನೋದು ಕ್ರಿಯಾಪದ, ಇದು ತಪ್ಪು. ನಾಮ ಪ್ರಕೃತಿ, ನಾಮಪದವನ್ನು ಮೂಲ ಪದಕ್ಕೆ ಅಂದರೆ ಇಲ್ಲಿ ಗುಲಾಮ ಅನ್ನೋದಿದೆಯಲ್ಲ ಇದು ನಾಮ ಪ್ರಕೃತಿ ಆಗುತ್ತೆ, ಇದು ತಪ್ಪು. ಗುಣವಾಚಕ ಆಗುತ್ತೋ ಕ್ರಿಯಾ ವಿಶೇಷಣ ಆಗುತ್ತೋ ಇದು ಗೊತ್ತಾಗಬೇಕು. ಗುಲಾಮ ತಪ್ಪಿಸಿಕೊಂಡು ಕಾಡಿಗೆ ಓಡಿ ಹೋದನು. ಓದನು ಎಲ್ಲಿಗೆ ಹೋದ ಅಂದ್ರೆ ಈ ಒಂದು ಕ್ರಿಯಾಪದವನ್ನು ವರ್ಣಿಸುತ್ತಿರುವಂಥ ಪದ ತಪ್ಪಿಸಿಕೊಂಡು ಓಡಿ ಹೋದ. ತಪ್ಪಿಸಿಕೊಂಡು ಹೋದ ಅಂದರೆ ಕ್ರಿಯಾಪದವನ್ನು ವರ್ಣಿಸುವ ಪದಗಳಿಗೆ ನಾವು ಕ್ರಿಯಾ ವಿಶೇಷಣ ಅಂತ ಕರಿತೀವಿ. ಇದು ಸರಿಯಾದ ಉತ್ತರ. ರಾಜನ ಗುಣವನ್ನು ವರ್ಣಿಸಿದರೆ ಗುಣವಾಚಕ ಅನ್ಬೋದು, ಇದು ಗುಣವಾಚಕ ಆಗುವುದಿಲ್ಲ. ಕ್ರಿಯಾ ವಿಶೇಷಣ ಅಂದರೆ ಕ್ರಿಯಾಪದವನ್ನು ವರ್ಣಿಸುವ ಪದಕ್ಕೆ ನಾವು ಕ್ರಿಯಾ ವಿಶೇಷಣ ಅಂತ ಕರಿತೀವಿ. ಹೆಂಗೆ ಓಡಿ ಹೋದಂದ್ರೆ ತಪ್ಪಿಸಿಕೊಂಡು ಓಡಿ ಹೋದ. ಕ್ರಿಯಾಪದವನ್ನು ವರ್ಣಿಸುವ ಪದಕ್ಕೆ ನಾವು ಕ್ರಿಯಾ ವಿಶೇಷಣ ಅಂತ ಕರಿತೀವಿ. ಈ ಥರ ವಿದ್ಯಾರ್ಥಿಗಳಿಗೆ ಕ್ರಿಯಾಪದ, ಗುಣವಾಚಕ, ಕ್ರಿಯಾ ವಿಶೇಷಣ, ನಾಮ ಪ್ರಕೃತಿ ಈ ಥರ ಕಾಲಗಳ ಬಗ್ಗೆ ತರಬೇತಿದಾರರು ಅಥವಾ ಶಿಕ್ಷಕರು ಸ್ವಲ್ಪ ವ್ಯಾಕರಣ ಅಂಶಕ್ಕೆ ಸಂಬಂಧಪಟ್ಟಿರುವಂಥ ವಿಷಯವನ್ನು ಮಕ್ಕಳಿಗೆ ತಿಳಿಸಿಕೊಟ್ರೆ ಈಸಿಯಾಗಿ ಅವರು ಇಂಥ ಪ್ರಶ್ನೆಗಳನ್ನು ಉತ್ತರಿಸ್ಬೋದು ಅಂತ ಹೇಳುತ್ತಾ 4ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಕೊಟ್ಟಿರುವಂಥ ವಿದ್ಯಾರ್ಥಿಗಳಿಗೆ ನಾನು ಧನ್ಯವಾದ ಸಲ್ಲಿಸುತ್ತಾ, ಈ ಥರ ನೀವು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಬೇಕಂದ್ರೆ ಈ ನವೋದಯ ಎಕ್ಸಾಮನ್ನು ಕ್ರ್ಯಾಕ್ ಮಾಡಬೇಕಾಗಿತ್ತು. ನೀವು ಅತಿ ಹೆಚ್ಚು ಅಂಕವನ್ನು ಪಡ್ಕೋಬೇಕಂದ್ರೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನವನ್ನು ಫಾಲೋ ಮಾಡಿ. ಈ ಒಂದು ವಿದ್ಯಾಸ್ಫೂರ್ತಿ ಪ್ರಕಾಶನದ ಏನಾದರೂ ಪ್ರಕಟಣೆಗಳು ನಿಮಗೆ ಬೇಕಾಗಿತ್ತು, ಪುಸ್ತಕಗಳು ಬೇಕಾಗಿದ್ದರೆ 9900555617 ನಂಬರ್ಗೆ ಕರೆ ಮಾಡಿ ಅಂತ ಹೇಳುತ್ತಾ ಕೊನೆಯ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 5. ಸಿಂಹವು ಆಂಡ್ರೋಕ್ಲಸನನ್ನು ತಿನ್ನದೆ. ಹಸಿದಿರುವಂಥ ಸಿಂಹ 3 ರಿಂದ 4 ದಿನ ಜೈಲಿನಲ್ಲಿ ಇಟ್ಟುಕೊಂಡು ಬಲೆಯಲ್ಲಿಟ್ಟುಕೊಂಡು ಆ ಆಂಡ್ರೋಕ್ಲಸ್ನ ತಿನ್ನಬೇಕಂತ ತಿಳ್ಕೊಂಡು ರಾಜ ಕಾತುರದಿಂದ ಕಾಯ್ತಾ ಇದ್ದ. ಆ ಆಂಡ್ರೋಕ್ಲಸ್ನ ಕೈಗಳನ್ನು ಕಟ್ಟಿ ಆ ಸಿಂಹದ ಮುಂದೆ ಬಿಟ್ಟಾಗ ಸಿಂಹವು ವೇಗವಾಗಿ ಓಡಿ ಬಂದು ಅವನು ತಿನ್ನಬೇಕಾಗಿತ್ತು. ಆದರೆ ಅದು ತಿನ್ನದೆ ಅವನ ಕಿವಿ ನೆಕ್ತ, ಅವನ ಕೈ ನೆಕ್ಕಿತು, ಅವನ ಕಾಲು ನೆಕ್ಕಿತು, ಅವನ ಕೂದಲು ನೆಕ್ಕಿತ್ತು. ನೇರವಾದ ಪ್ರಶ್ನೆ, ಕೊನೆಯ ಪ್ರಶ್ನೆ ಗದ್ಯ ಭಾಗದಲ್ಲಿ ಕೊನೆಯ ಲೈನ್ದಲ್ಲಿ ಕೊಟ್ಟಿದ್ದಾರೆ.
ಕಿವಿ ನಕ್ಕಿತು ಅಂತ ಗದ್ಯ ಭಾಗದಲ್ಲಿ ಕೊಟ್ಟಿಲ್ಲ ಅಂದರೆ ಇದು ಆಗೋದಿಲ್ಲ. ಕೈ ನೆಕ್ಕಿತು ಅಂತ ಗದ್ಯ ಭಾಗದಲ್ಲಿ ಏಳೇ ಇಲ್ಲ, ಈ ಬಿ ಆಯ್ಕೆನೂ ಆಗಲ್ಲ. ಅವನು ಕೂದಲು ನೆಕ್ಕಿತ್ತು ಅಂತ ಗದ್ಯ ಭಾಗದಲ್ಲಿ ಹೇಳಿಲ್ಲ. ಹಸಿದಿರುವಂಥ ಸಿಂಹವು ಆ ಆಂಡ್ರೋಕ್ಲಸ್ನ ಹತ್ರ ಓಡೆ ಬರ್ತದೆ. ಇನ್ನೇನು ತಿನ್ನಬೇಕನ್ನುವಷ್ಟರಲ್ಲಿಯೇ ಅವನನ್ನು ಗುರುತು ಹಿಡಿತದೆ. ಅವಾಗೇನು ಮಾಡುತ್ತೆ, ಅವನ ಕಾಲನ್ನು ಬಂದು ನೆಕ್ಕಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಅಂತ ಗದ್ಯ ಭಾಗದಲ್ಲಿ ಕೊಟ್ಟಿರೋದ್ರಿಂದ ಸರಿಯಾದ ಆಯ್ಕೆ ಸಿ ಸರಿ ಉತ್ತರ ಆಗುತ್ತೆ. ಈ ಥರ ಈ ಒಂದು ಗದ್ಯಾಂಶವನ್ನು ಸಂಪೂರ್ಣವಾಗಿ ವಿವರಣೆ ಸಹಿತ ತಿಳಿಸಿಕೊಟ್ಟೆ. ಕೆಳಗಿನ 5 ಪ್ರಶ್ನೆಗಳನ್ನು ಉತ್ತರಿಸ್ತಾ ಹೋದಾಗ ನಿಮಗೆ ಈಸಿಯಾಗಿ ಗದ್ಯ ಭಾಗವನ್ನು ಕೂಡ ಈ ರೀತಿ ಓದಿ ಅರ್ಥ ಮಾಡಿಕೊಂಡ್ರೆ ಹೆಚ್ಚು ಅಂಕ ಸಿಗ್ಬೋದು ಅಂತ ನಿಮ್ಗೆ ಗೊತ್ತಾಯಿತು. ಓಕೆ, ಆತ್ಮೀಯ ವಿದ್ಯಾರ್ಥಿಗಳೇ, ತರಬೇತಿದಾರರೇ ಮತ್ತು ಪಾಲಕರೇ, ಈ ಸೈನಿಕ ಶಾಲೆಗೆ ಏನಾದರೂ ನೀವು ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಿ, ಈಗ ಸೈನಿಕ ಶಾಲೆ ಅರ್ಜಿಯನ್ನು ಕರೆದಿದ್ದಾರೆ. ಈ ಅರ್ಜಿಯನ್ನು ಹಾಕಿ ನೀವು ಸೈನಿಕ ಶಾಲೆಗೆ ಪ್ರಿಪೇರ್ ಆಗುವಂಥ ವಿದ್ಯಾರ್ಥಿಗಳಿಗೆ ನಮ್ಮ ಒಂದು ವಿದ್ಯಾಸ್ಫೂರ್ತಿ ಪ್ರಕಾಶನದಲ್ಲಿ ವಾಟ್ಸಪ್ ಗ್ರೂಪನ್ನು ಲಿಂಕನ್ನು ಕೊಟ್ಟಿದ್ದೇವೆ. ಆ ಲಿಂಕ್ದಲ್ಲಿ ನೀವು ಡಿಸ್ಕ್ರಿಪ್ಷನ್ ಆಗ್ರಿ, ಇವಾಗಲೇ ನೀವು ಜಾಯಿನ್ ಆಗ್ರಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಲಿಂಕನ್ನು ಕೊಟ್ಟಿದ್ದೇವೆ, ಲಿಂಕ್ಗೆ ಜಾಯಿನ್ ಆದರೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ನಿಮಗೆ ಸೈನಿಕ ಶಾಲೆಗೆ ಸಂಬಂಧಪಟ್ಟಿರುವಂಥ ಎಲ್ಲ ವಿಷಯಗಳು, ಸ್ಟಡಿ ಮೆಟೀರಿಯಲ್ಸ್ಗಳು ನಿಮಗೆ ಸಿಗಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಈಗಲೇ ನೀವು ಜಾಯಿನ್ ಆಗಿ ಅಂತ ಹೇಳುತ್ತಾ, ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಪ್ರತಿದಿನ ಉಚಿತವಾಗಿ ನವೋದಯ ಕ್ಲಾಸನ್ನು ಕೊಡ್ತಾನೆ ಇದ್ದೀವಿ. ಪ್ರತಿ ವರ್ಷವೂ ಕೊಡ್ತಾ ಇದ್ದೀವಿ, ಈ ವರ್ಷವೂ ಕೊಡ್ತಾ ಇದ್ದೀವಿ. ಈ ಥರ ನಮ್ಮ ಉಚಿತವಾಗಿರುವಂಥ ಕ್ಲಾಸಸ್ಗಳು ನಿಮಗೆ ಬೇಕಾಗಿತ್ತು ಅಂದರೆ ನಿಮ್ಮ ಮೊಬೈಲ್ದಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ವಿದ್ಯಾಸ್ಫೂರ್ತಿ ಅಂತ ನೀವು ಸರ್ಚ್ ಮಾಡಿಸಿ, ಈ ಥರ ರೆಡ್ ಕಾಣ್ತಾ ಇರುವಂಥದ್ರ ಮೇಲೆ ನೀವು ಬಟನನ್ನು ಒತ್ತಿಬಿಡಿ. ಪಕ್ಕದಲ್ಲಿ ಬೆಲ್ ಐಕನ್ ಗಂಟೆ ಕಾಣುತ್ತೆ, ಗಂಟೆಯ ಮೇಲೆ ಒತ್ತಿಬಿಟ್ರೆ ಸಾಕು, ಎಲ್ಲ ನಮ್ಮ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ಗೆ ಬಂದು ತಲುಪ್ತವೆ. ಅದನ್ನು ಉಪಯೋಗಿಸ್ಕೊಳ್ಳಿ. ನವೋದಯಕ್ಕೆ ಸಂಬಂಧಪಟ್ಟಿರುವಂಥ ಎಲ್ಲ ವಿಷಯಗಳನ್ನು ತಿಳಿದುಕೊಂಡು ನೀವು ಎಕ್ಸಾಮ್ಗಳನ್ನು ಬರೆದಿದ್ದೇ ಆದರೆ ನೀವು ಎಕ್ಸಾಮ್ಗಳಲ್ಲಿ ಅತಿ ಹೆಚ್ಚು ಸ್ಕೋರ್ ಮಾಡಿಕೊಂಡು ನವೋದಯ ಶಾಲೆಗೆ ಆಯ್ಕೆ ಆಗ್ಬೋದು. ಈಗಲೇ ಸಬ್ಸ್ಕ್ರೈಬ್ ಆಗ್ರಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಗಂಟೆ ಒತ್ತಿರಿ. ನನ್ನ ಕ್ಲಾಸಸ್ಗಳು ನಿಮ್ಗೆ ಇಷ್ಟವಾಯಿತು, ನಮ್ಮ ಕ್ಲಾಸಸ್ಗಳು ನಿಮಗೆ ಅರ್ಥ ಆಗಿದ್ದರೆ ಲೈಕ್ ಬಟನನ್ನು ಎಲ್ಲ ವಿದ್ಯಾರ್ಥಿಗಳು ಒತ್ತಿ. ನನ್ನ ಕ್ಲಾಸಸ್ಗಳು ನಿಮಗೆ ಉಪಯೋಗ ಆಗ್ತಾ ಇದ್ದಾವೆ, ನಿಮಗೆ ಚೆನ್ನಾಗಿ ಅರ್ಥ ಆಗ್ತಾ ಇದ್ರೆ ಬೇರೆ ಬೇರೆ ಗ್ರೂಪ್ಗಳಿಗೆ, ಬೇರೆ ಬೇರೆ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ, ಎಲ್ಲ ಪಾಲಕರು, ಶಿಕ್ಷಕರು, ತರಬೇತಿದಾರರು ಲಿಂಕನ್ನು ಶೇರ್ ಮಾಡಿ. ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದ ಪ್ರಕಟಣೆಗಳ ಬಗ್ಗೆ ಇರಬಹುದು, ಯೂಟ್ಯೂಬ್ ಕ್ಲಾಸಸ್ ಇರ್ಬೋದು, ಆನ್ಲೈನ್ ಕ್ಲಾಸಸ್ ಇರ್ಬೋದು, ರೆಕಾರ್ಡೆಡ್ ಕ್ಲಾಸಸ್ಗಳಿರ್ಬೋದು, ಅಥವಾ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಏನಾದರೂ ತಿಳಿದುಕೊಳ್ಳಬೇಕಾಗಿತ್ತು ಅಂದರೆ 9900555617 ನಂಬರಿಗೆ ಕರೆ ಮಾಡಿ ಅಂತ ಹೇಳುತ್ತಾ, ನನ್ನ ಒಂದು ವಿಡಿಯೋವನ್ನು ಪ್ರಾರಂಭದಿಂದ ಕೊನೆಯವರೆಗೆ ಸ್ಕಿಪ್ ಮಾಡದೆ ನೋಡಿ. ನಾನು ಕೊಡ್ತಾ ಇರುವಂಥ ಕ್ಲಾಸ್ಗಳಿಂದ ನೀವು ಉಪಯೋಗ ಮಾಡಿಕೊಂಡು ಹೆಚ್ಚು ಅಂಕವನ್ನು ಪಡೀರಿ ಅಂತ ಹೇಳುತ್ತಾ ಇಲ್ಲಿಗೆ ನನ್ನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ವಂದನೆಗಳು.